ಫ್ರೀಡಮ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಘವೇಂದ್ರ. ಫ್ರೀಡಮ್ ಟಿವಿ ಪ್ರತಿನಿತ್ಯ ಒಬ್ಬ ಹೊಸ ಸೆಲೆಬ್ರಿಟಿ ಅಂಡ್ ಸಮಾಜಕ್ಕೆ ಬೇಕಾದಂಥ ಒಬ್ಬ ವ್ಯಕ್ತಿನ ಗೊತ್ತಿರೋ ವ್ಯಕ್ತಿನ ಮತ್ತೆ ಕರ್ಕೊಂಬಂದು ಫ್ರೀಡಮ್ ಟಿವಿ ಮುಖಾಂತರ ರಾಜ್ಯದ ಜನತೆಗೆ ಪರಿಚಯ ಮಾಡಿಸುವಂಥ ಒಂದು ಕೆಲಸ ಮಾಡ್ತೀವಿ. ಇವತ್ತು ಕೂಡ ನಮ್ಮ ಸ್ಟುಡಿಯೋದಲ್ಲಿ ಒಬ್ಬ ತುಂಬ ಫೇಮಸ್ ಪ್ಲಸ್ ರೈತರಿಗೋಸ್ಕರನೇ ಬೇಕಾಗಿರುವ ಒಬ್ಬ ವ್ಯಕ್ತಿನ ಕರ್ಕೊಂಬಂದಿದ್ದೀವಿ. ಬನ್ನಿ ನೇರವಾಗಿ ಅವ್ರು ಇನ್ನೊಂದು ವಿಚಾರ, ಇವ್ರ ಬಗ್ಗೆ ನಾನು ಪರಿಚಯ ಮಾಡಿಕೊಡಬೇಕು ಅಂತ ಏನೂ ಇಲ್ಲ. ಯಾಕಂದರೆ ಈ ವ್ಯಕ್ತಿ ಒಂದು ಸಿನಿಮಾದಲ್ಲಿ ಡೈಲಾಗ್ ಹೇಳ್ತಾರಲ್ಲ, ನಾನು ಯಾರಿಗೂ ನನ್ನ ಇನ್ವಿಟೇಷನ್ ಕಾರ್ಡ್ ತೋರಿಸಿ ನಾನು ಪರಿಚಯ ಮಾಡ್ಕೊಂಡಿಲ್ಲ ಅಂತ. ಹಾಗೆ ಸದ್ಯ ಸೋಷಿಯಲ್ ಮೀಡಿಯಾದ ಯಾವುದೇ ಪೇಜ್ ಓಪನ್ ಮಾಡಿದ್ರು ಇವರು ನಿಮಗೆ ಸಿಕ್ಕೇ ಸಿಗ್ತಾರೆ. ಇವರೇ ಇವತ್ತು ನಮ್ಮ ಕಾರ್ಯಕ್ರಮದ ಅತಿಥಿ, ಹಳ್ಳಿ ರೈತ ಅಂಬರೀಷ್. ನಮಸ್ತೆ ಅಂಬರೀಷ್ ಸರ್, ಹೇಗಿದ್ದೀರಾ? ಚೆನ್ನಾಗಿದೆ, ನೀವು ಹೇಗಿದ್ದೀರಾ? ನಡೀತಾ ಇದೆ, ಹೇಗಿದೆ ಜೀವನ? ನಾನು ಇತ್ತೀಚೆಗೆ ಕೆಲವೊಂದು ಪೋಸ್ಟ್ ನೋಡ್ತಾ ಇದ್ದೆ. ನಾನು ನಿಮ್ಮನ್ನು ಸ್ಟಾರ್ಟಿಂಗಲ್ಲೇ ಹೇಳಿದೆ, ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ಇದ್ದೀರಾ ಅಂತ. ಏನು ಸರ್, ಫೇಸ್ಬುಕ್ ಓಪನ್ ಮಾಡಿದ್ರು ನೀವು ಕಾಣ್ತೀರಾ, ಇನ್ಸ್ಟಾದಲ್ಲಿ ನೀವೇನು ಹೇಳಿರ್ತೀರಾ ಆ ಡೈಲಾಗ್ಸ್ ಮೇಲೆ ಬೇರೆ ರೀಲ್ಸ್ ಮಾಡ್ತಾರೆ. ಯಾಕೆ ನಿಮಗೆ ಇದು ಸೋಷಿಯಲ್ ಮೀಡಿಯಾ ಹುಚ್ಚು? ಫಸ್ಟ್ ಅದ್ರ ಬಗ್ಗೆ ಮಾತಾಡಿ ಸರ್. ನನಗೇನಿಲ್ಲ, ಮೂಲ ಹಳ್ಳಿ ರೈತರು ಮುಂದೆ ಬರಬೇಕು, ಉದ್ದೇಶ ನಮ್ಗೆ ಇಷ್ಟೇ ಇರೋದು. ಹಳ್ಳಿ ರೈತ ಒಂದು ಪ್ರತಿಭೆಗಳು ಯಾರ್ಯಾರಿದ್ದಾರೆ ಇಡೀ ರಾಜ್ಯದಲ್ಲಿ, ಆ ಒಂದು ಪ್ರತಿಭೆಗಳು ಆಚೆ ಬರಬೇಕನ್ನೋದೇ ನನ್ನ ಮೂಲ ಉದ್ದೇಶ ಆಗಿರೋದ್ರಿಂದ, ಸೊ ಆ ದೃಷ್ಟಿಯಿಂದ ಹಳ್ಳಿ ರೈತರಿಗೆ ಎಲ್ಲ ಅನ್ಯಾಯ ಆಗ್ತದೆ ಅಲ್ಲಿ ನಾನು ಧ್ವನಿ ಎತ್ತೀನಿ. ಅದು ಕಾನೂನು ಬಹಿರನೋ, ಅರ್ಥ ಆಯ್ತಾ? ಆ ದೃಷ್ಟಿಯಿಂದ ನಾನು ಅತಿ ಹೆಚ್ಚಿಗೆ, ಯಾಕಂದರೆ ಇಡೀ ಇಲ್ಲಿ ರೈತರ ಒಂದು ಇದನ್ನು ನೋವನ್ನು ಇಡೀ ರಾಜ್ಯಕ್ಕೆ ಪರಿಚಯಿಸ್ತಾ ಇದ್ದೀನಿ. ನನಗೊಂಥರ ಹೆಮ್ಮೆ ಇದೆ ಅಷ್ಟೇ. ಆ ದೃಷ್ಟಿಯಿಂದ ನಾನು ಮಾಡ್ತಾ ಇದ್ದೇನೆ ಹೊರತು ನನ್ನ ವೈಯಕ್ತಿಕ ಏನಿಲ್ಲ ಇದರಲ್ಲಿ. ಆ ದೃಷ್ಟಿಯಿಂದ ರಾಜ್ಯದ ಹಳ್ಳಿ ರೈತರ ಒಂದು ಕಷ್ಟ ನೋವುಗಳನ್ನ ಇಡೀ ರಾಜ್ಯಕ್ಕೆ ಪರಿಚಯಿಸ್ತಾ ಇದ್ದೀನಿ. ಯಾರೇ ಒಂದು, ಈಗ ನೋಡಿ, ರೈತರು ಎಲ್ಲೇ ದೂರದಿಂದ ಬರ್ತಾರೆ ಬೆಂಗಳೂರಿಗೆ, ಏನೇನೋ ಸ್ವಲ್ಪ ಸಮಸ್ಯೆ ಆದರೂ ನಾನು ಇಮಿಡಿಯೇಟ್ಲಿ ಸ್ಪಂದಿಸೋಂಥ ಕೆಲಸ ಮಾಡ್ತಾ ಇದ್ವಿ. ಸೊ ಆ ದೃಷ್ಟಿಯಿಂದ ನಾನು ರೈತರಿಗೋಸ್ಕರ ನಾನು ಇರೋದು. ನಾನು ಪಣ ತೊಟ್ಬಿಟ್ಟಿದ್ದೀನಿ, ರೈತರಿಗೆ ಇವತ್ತು ಉಳಿಬೇಕು ಹಳ್ಳಿ ರೈತರು ಅಂತಲೇ ಪಣ ತೊಟ್ಟಿದ್ದೀನಿ. ಆ ದೃಷ್ಟಿಯಿಂದ ರೈತರಿಗೆ ಎಲ್ಲ ಅನ್ಯಾಯ ಆಗ್ತದೆ ಅಲ್ಲಿ ಧ್ವನಿ ಎತ್ತಕ್ಕೆ ಹೋಗ್ತಾಯಿದ್ದೀನಿ. ಆ ದೃಷ್ಟಿಯಿಂದ ಎಲ್ಲರೂ ರೀಲ್ಸ್ ಮಾಡೋದು ಮತ್ತೊಂದು ಮಗದೊಂದು ಮಾಡ್ತಾ ಇದ್ದಾರೆ. ಅದೊಂದು ಖುಷಿ ಇದೆ ಅಷ್ಟೇ. ನಾವು ತುಂಬ ಅನೇಕ ಕಡೆ ನೋಡಿದ್ವಿ, ಎಸ್ಪೆಷಲಿ ಸೋಷಿಯಲ್ ಮೀಡಿಯಾ ವಿಚಾರನೇ ನಾನು ಕೇಳ್ತೀನಿ ಮತ್ತೊಂದು ಸರಿ. ಆದರೆ ಪ್ರಮುಖವಾಗಿ ನಿಮ್ಮನ್ನು ಫಾಲೋ ಮಾಡೋರು ಯಾರಿದ್ದಾರೆ ಅವ್ರು 100% ಜಿನಿಯನ್ ಇದ್ದಾರೆ. ಈ ಕೆಲವು ಕಡೆ ನಾವು ನೋಡ್ತೀವಿ ಫೇಕ್ ಫಾಲೋವರ್ಸ್ ಇರ್ತಾರೆ. ಅಂದರೆ ಈಗ ನೋಡಿ, ನನ್ನ ಇನ್ಸ್ಟಾಗ್ರಾಮಲ್ಲಿ ಇಷ್ಟು ಲಕ್ಷ ಜನ ಫಾಲೋವರ್ಸ್ ಇದ್ದಾರೆ, ನನ್ನ ಫೇಸ್ಬುಕ್ಕಲ್ಲಿ ಇಷ್ಟು ಜನ ನನ್ನನ್ನು ಫಾಲೋ ಮಾಡ್ತಾರೆ. ಬಟ್ ನಿಮ್ಮ ಫೇಸ್ಬುಕ್ ಖಾತೆ ಇರ್ಬೋದು, ಈ ಸೋಷಿಯಲ್ ಮೀಡಿಯಾ ಇರ್ಬೋದು, ಎಲ್ಲ ಕಡೆ ಜಿನಿಯನ್ ಏನಾಗಿದ್ದಾರೆ. ಯಾಕೆಂದರೆ ಪ್ರತಿಯೊಂದು ನಿಮ್ಮ ಪೋಸ್ಟ್ಗೂ ಅಲ್ಲಿ ಬರೋ ಕಾಮೆಂಟ್ಸು ಮತ್ತು ಅಲ್ಲಿ ಪ್ರತಿಕ್ರಿಯೆ, ನೀವು ಏನೇ ಒಂದು ಪೋಸ್ಟ್ ಹಾಕಿದ್ರೆ ಇಮ್ಮಿಡಿಯೇಟ್ ಆಗಿ ನಿಮ್ಮನ್ನ ರಿಯಾಕ್ಟ್ ಆಗುತ್ತೆ. ಅವಾಗೆಲ್ಲ ನೋಡಿದಾಗ ಏನು ಅನ್ಸುತ್ತೆ ನಿಮ್ಗೆ? ನಾವು ಖಂಡಿತ, ಯಾಕಂದ್ರೆ ಸತ್ಯಮೇವ ಜಯತೆ ಅಂತಾರೆ ದೊಡ್ಡವರು ಒಂದು ಮಾತಾಡೋರೆ. ಸುಳ್ಳು ಬೇಗ ರೀಚ್ ಆಗ್ಬಿಡುತ್ತಂತೆ, ಸತ್ಯ ನಿಧಾನಕ್ಕೆ ರೀಚ್ ಆಗುತ್ತಂತೆ. ಆ ದೃಷ್ಟಿಯಿಂದ ನಾವು ಸತ್ಯನೇ ನುಡಿತೀವಿ, ಸುಳ್ಳಂತ ಹೇಳಕ್ ಹೋಗೋದಿಲ್ಲ. ಆ ದೃಷ್ಟಿಯಿಂದ ಸತ್ಯಕ್ಕೆ ಜಯ ಇದೆ, ಇವತ್ತಲ್ಲ ನಾಳೆ ಜಯ ಇದ್ದೇ ಇರುತ್ತೆ. ಆ ದೃಷ್ಟಿಯಿಂದ ನಾವು ಯಾವುದೇ ಮಾತಾಡಲು, ಏನೇ ಒಂದು ವಿಚಾರದ ಬಗ್ಗೆ ಮಾತಾಡಿದ್ರು, ಏನೇ ಆಗಲಿ ನಾವು ಸತ್ಯವನ್ನೇ ಮಾತಾಡಬೇಕೆ ಹೊರತು ಸುಳ್ಳನ್ನು ಮಾತಾಡ್ಬಾರ್ದು. ಸುಳ್ಳು ತಾತ್ಕಾಲಿಕ, ಸತ್ಯ ಶಾಶ್ವತವಾಗಿರುತ್ತೆ. ನಾವು ಶಾಶ್ವತವಾಗಿರೋ ಕಡೆ ಹೋಗೋಣ, ಸುಳ್ಳು ಕಡೆ ಏನಕ್ಕೆ ಹೋಗಬೇಕು? ಆ ದೃಷ್ಟಿಯಿಂದ ನಾನು ಯಾವತ್ತೂ ಸುಳ್ಳಂತೂ ಹೇಳೋಕೆ ಹೋಗಿದ್ದೆ ಜೀವನದಲ್ಲಿ. ನಿಮ್ಮನ್ನು ನೀವು ಏನು ಅಂತ ಬಿಂಬಿಸ್ಕೊತೀರಾ? ಅಂದರೆ ನೀವೊಬ್ಬರು ಸಮಾಜ ಸೇವಕರ ಅಥವಾ ರೈತ ಹೋರಾಟಗಾರರ ಅಥವಾ ಪೊಲಿಟಿಷಿಯನ್ ಆಗಕ್ಕೆ ಪ್ರಯತ್ನ ಪಡ್ತಿದ್ದೀರಾ? ಈಗ ಅಂಬರೀಷ್ ಅವರು ಯಾರು ಅಂದರೆ ಫಸ್ಟ್ ನಿಮ್ಮ ಉತ್ತರ ಏನು? ನಾನೊಬ್ಬ ಸಾಮಾನ್ಯ ಒಬ್ಬ ಹಳ್ಳಿ ರೈತನ ಕುಟುಂಬದಿಂದ ಹುಟ್ಟಿರ್ತಕ್ಕಂಥ, ಹಳ್ಳಿ ರೈತರ ಕಷ್ಟಗಳನ್ನ ಸೇವಿಸ್ತಕ್ಕಂಥ, ಅದರಲ್ಲಿ ನನ್ನ ಜೀವನದಲ್ಲಿ ಅದನ್ನು ಅಳವಡಿಸಿರ್ತಕ್ಕಂಥ ಒಬ್ಬ ಹಳ್ಳಿ ರೈತ ಅಷ್ಟೇ. ನಾವು ಒಬ್ಬ ರೈತ ಕುಟುಂಬದ ಮಗ, ಒಬ್ಬ ಹಳ್ಳಿ ರೈತ ಮಗನಾಗಿ ಇವತ್ತು ನಾನು ಸೇವೆ ಮಾಡ್ತಾ ಇದ್ದೇನೆ ಹೊರತು ಬೇರೆ ವಿಚಾರದ ಬಗ್ಗೆ ನಮಗೆ ಆಸಕ್ತಿನೂ ಇಲ್ಲ, ಅದ್ರ ಬಗ್ಗೆ ನಮಗೆ ವಿಚಾರ ಇಲ್ಲ. ಇಡೀ ಏನಂದರೆ ಒಬ್ಬ ರೈತ, ಹಳ್ಳಿ ರೈತನ ಮಗ ಇಡೀ ರಾಜ್ಯಕ್ಕೆ ಇವತ್ತು ಮಾದರಿ ಆಗಿದ್ದಾರೆ. ಅನೇಕರು, ದೇವೇಗೌಡರಾಗಿರ್ಬೋದು, ಅನೇಕರಿದ್ದಾರೆ. ಸೊ ಅನೇಕ ವಿಷಯಗಳು ತಗೊಂಡ್ರು ಹಳ್ಳಿ ರೈತರು ಇವತ್ತು ಪ್ರತಿಭಾವಂತರು ಆಗಿರಿದ್ದಾರೆ. ಆ ದೃಷ್ಟಿಯಿಂದ ನಾನು ಹೇಳ್ತಕ್ಕಂಥದ್ದು, ಹಳ್ಳಿ ರೈತರ ಮಕ್ಕಳು ಆಚೆ ಬರಬೇಕು. ಆಚೆ ಬಂದು ಒಬ್ಬ ಸುಮಾರು ಇಡೀ ನಮ್ಮ ಕರ್ನಾಟಕ ರೈತರಿಗೆ ನಾನು ಒಂದು ಮಾದರಿ ಆಗಬೇಕು, ಒಬ್ಬ ರೈತ ಕುಟುಂಬಕ್ಕೆ. ಹಾಗೆ ಅನೇಕ ಯುವಕರಿದ್ದಾರೆ, ಯುವಕರು ಮಾದರಿ ಆಗಬೇಕು ನಾನು. ಆ ಒಂದು ಮನೋಭಾವ ಇಟ್ಕೊಂಡು ನಾನು ಇವತ್ತು ಓಪನ್ ಅಪ್ ಬಂದಿದ್ದೀನಿ ಆಚೆಗೆ. ಅಂಬರೀಷ್ ಸರ್, ಇದನ್ನೆಲ್ಲ ಒಪ್ತೀನಿ. ನನ್ನ ಪ್ರಶ್ನೆ, ನಿಮ್ಮನ್ನ ಏನಂತ ಜನ ಗುರುತಿಸ್ಬೇಕು? ಸಮಾಜ ಸೇವಕ, ರೈತ ಹೋರಾಟಗಾರ, ಇಲ್ಲ ನಾನೊಬ್ಬ ಸಾಮಾನ್ಯ ರೈತನೇ? ಹಳ್ಳಿ ರೈತ ಅಂಬರೀಷ್ ಅಂತೇಳಿ, ಹಳ್ಳಿ ರೈತರಿಗೆ ಯಾವುದೇ ಒಂದು ಕಷ್ಟಗಳನ್ನ ಬಂದಾಗ
ಅದರ ಪರವಾಗಿ ಧ್ವನಿ ಎತ್ತುವಂಥ ಒಬ್ಬ ಸಾಮಾನ್ಯ ಹಳ್ಳಿ ರೈತನ ಮಗ ಅಂತಲೇ ಗುರುಸಿ. ಅರ್ಥ ಆಯ್ತಾ? ಅಷ್ಟಕ್ಕೆ ಮಾತ್ರ ಸೀಮಿತ ನಾವು. ಯಾಕಂದರೆ ಬೇರೆಯವರು ಬೇರೆ ಬೇರೆ ಥರ ಎಲ್ಲ ಹೇಳ್ಕೊತಾರೆ, ನಮ್ಗೆ ಅವಶ್ಯಕತೆ ಇಲ್ಲ. ನೋಡಿ, ಹೋರಾಟ ಯಾವ್ದು ತಪ್ಪಾದಾಗ ಖಂಡಿತ ನಾನು ಅಲ್ಲಿ ಇದ್ದೇ ಇರ್ತೀನಿ. ರೈತರಿಗೆ ಅನ್ಯಾಯ ಆಗೋ ಜಾಗದಲ್ಲಿ ನಾನು ಖಂಡಿತ ಇದ್ದೇ ಇರ್ತೀನಿ. ಈ ವಿಚಾರ ನೀವು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಸರಿ ಇಟ್ಕೊಂಡಿದ್ದೀರಾ. ಎಸ್, ಜನಕ್ಕೆ ಗೊತ್ತಿಲ್ಲದೆ ಇರೋ ಕೆಲವು ವಿಚಾರದ ಬಗ್ಗೆ ನಾನು ಕೇಳ್ತೇನೆ. ನಿಮ್ಮ ತಂದೆ ತಾಯಿ ಹೆಸರೇನು, ನಿಮ್ಮ ಬಾಲ್ಯ ಹೆಂಗಿತ್ತು, ಯಾವ ಸ್ಕೂಲಲ್ಲಿ ಓದ್ರಿ, ನಿಮ್ಮ ಎಜುಕೇಷನ್ ಎಷ್ಟಾಗಿದೆ, ಅದ್ರ ಬಗ್ಗೆ ಮಾಹಿತಿ ಕೊಡಿ. ನಾನು ಹಿರೇಮುದ್ದೇನಹಳ್ಳಿ ಅಂತೇಳಿ ನಮ್ಮೂರು, ತೂಪ್ಗೆರೆ ಹೋಬಳಿ, ದೊಡ್ಡಬಳ್ಳಾಪುರ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ನಿಯರೆಸ್ಟು ಘಾಟಿ ಸುಬ್ರಹ್ಮಣ್ಯ ಹತ್ರ ನಮ್ಮದು ಊರು. ನಾನು ಬೆಳಿಬೇಕಾದ್ರೆ ನಮ್ಮ ಮನೇಲಿ ತುಂಬ ಬಡತನ ಇತ್ತು. ಯಾಕಂದ್ರೆ ಕುಟುಂಬ ದೊಡ್ಡದು, 4-5 ಜನ ನಮ್ಮ ಅಪ್ಪರು ಅಣ್ಣ ತಮ್ಮಂದಿರು ಒಟ್ಟು ಕುಟುಂಬದಲ್ಲಿದ್ರಿ. ಆಗ ನಮ್ಮದು ಮೂಲ ಕುಲಕಸಬು ಇದ್ಕೊಂಡು ರೈತರು ಪ್ಲಸ್ ಹಸು ಸಾಕೋದು ನಮ್ಮ ಮೂಲ ಕುಲಕಸಬಾಗಿರೋದ್ರಿಂದ ಅದರಲ್ಲಿ ಕೊಡಿಸ್ಕೊಂಡಿದ್ದೀವಿ. ನಾವು ಸ್ಕೂಲ್ಗೆ ನನ್ನ ಒಂದು ಜ್ಞಾನ ಬಂದಾಗಿಂದ ನಾನು ಸ್ಕೂಲ್ಗೆ ಏನೋ 3ನೇ ಕ್ಲಾಸಿಂದ ಬಂದು ನನಗೆ ಸ್ವಲ್ಪ ಚೆನ್ನಾಗಿ ಜ್ಞಾಪನ ಇದೆ. ಅವಾಗಿಂದ ನಾವೇನು ಮಾಡ್ಬೇಕಾಗಿತ್ತು, ಬೆಳಗ್ಗೆ ಎದ್ದು ಅಷ್ಟೊತ್ತಿಗೆ ಹಸುಗಳನ್ನ ಆಚೆ ಕಟ್ಟಾಕಿ ಹುಲ್ಲು ಒಂದು ಓರೆ ಹುಲ್ಲು ತಗೊಬಂದು ಹಸುಗಳಿಗಂತ ಹೇಳಿ ತಗೊಬಂದು ತೋಟದ ಹತ್ರ ಹೋಗಿ ಹಸುಗಳು ಹಾಕಿ ನಾವು ಸ್ಕೂಲ್ಗೆ ಹೋಗ್ಬೇಕಾಗಿತ್ತು. ಹಾಗೆ ಬರ್ತಾ ಏನಾಯಿತು, 5ನೇ ಕ್ಲಾಸ್ಗೆ ಬಂದಾಗ ನಮ್ಮೂರಲ್ಲಿ ಒಂದು ಬಸ್ ಆಲ್ಟ್ ಇರ್ತಾಯಿತ್ತು. ಆ ಆಲ್ಟಿಗೆ ನೀರು ಕೊಡಬೇಕಾಗಿತ್ತು. 5 ರೂಪಾಯಿ ಕೊಡೋರು, ಕಸ ಗುಡಿಸಿ ಪ್ಲಸ್ ನೀರು ಕೊಟ್ಟರೆ 5 ರೂಪಾಯಿ ಪ್ಲಸ್ ಊಟ ಕೊಡೋರು ನೈಟಲ್ಲಿ. ಸೊ ಆ ದೃಷ್ಟಿಯಿಂದ ಆ ಊಟ ತಿನ್ಕೊಂಡು ಬಸ್ಸಲ್ಲಿ ಬರ್ತಕ್ಕಂಥ ಹಣವನ್ನು ಏನು ಮಾಡ್ತೀವಿ ನಾವು, ಬುಕ್ಕು ಪೆನ್ನು ಎಲ್ಲ ಯೂಸ್ ಮಾಡ್ಕೊತಾ ಇದ್ವಿ. ಅದೇ ಥರ ಏನೋ 9ನೇ ಕ್ಲಾಸ್ಗೆ ಬಂದ್ವಿ, ತೂಪ್ಗೆರೆ ಹೈಸ್ಕೂಲ್ ಅಂತಿದೆ, ಅಲ್ಲಿ ಹೈಸ್ಕೂಲ್ ಮಾಡಿದ್ವಿ. ಹೈಸ್ಕೂಲ್ ನಾನು ಲಾಸ್ಟ್ ಬೆಂಚ್ ಸ್ಟೂಡೆಂಟು. ಯಾಕಂದರೆ ನಾನು ಎಲ್ಲಾದರೂ ಲಾಸ್ಟ್ ಬೆಂಚ್ ಸ್ಟೂಡೆಂಟೇ, ಅದರಲ್ಲಂತೂ ಒಪ್ಕೊತೀನಿ. ನಾನೇನು ಫಸ್ಟ್ ಬೆಂಚ್ ಸ್ಟೂಡೆಂಟು, ರ್ಯಾಂಕ್ ಸ್ಟೂಡೆಂಟ್ ಅಂತ ಯಾವತ್ತೂ ಹೇಳೋದು ಇಲ್ಲ. ಯಾಕಂದರೆ ನಾನು ಫಸ್ಟ್ ಇಯರ್ ಫೇಲ್ ಮಾಡಿದರು, ಆಮೇಲೆ ಸೆಕೆಂಡ್ ಬರೆದು ಮತ್ತು ಸೆಕೆಂಡ್ ಇಯರು ಕಾಮರ್ಸಲ್ಲೇ ಫೇಲ್ ಮಾಡಿದರು, ಸೆಕೆಂಡ್ ಇಯರಲ್ಲಿ ನಾನು ಪಾಸ್ ಆದೆ ಅಂಥ ಹುಡುಗ ನಾನು. ಸೊ ನಾನು ಲಾಸ್ಟ್ ಬೆಂಚ್ ಸ್ಟೂಡೆಂಟೇ. ಆ ದೃಷ್ಟಿಯಿಂದ ನಾನೇನು ಹೇಳೋದಂದರೆ, SLC ಓದಬೇಕಾದ್ರೆ ಒಂದು ಮಿಲ್ಟ್ರಿ ಹೋಟ್ಲಲ್ಲಿ ಕೆಲಸ ಸೇರಿಸ್ಕೊಂಡೆ ಪಾರ್ಟ್ ಟೈಮ್. ಈಗ ಶನಿವಾರ ಭಾನುವಾರ ಬರುತ್ತೆ, ಆ ಬಂದಾಗ ಏನು ಮಾಡ್ತಾಯಿದ್ದೆ, ಹೋಗ್ಬಿಟ್ಟು ಪಾರ್ಟ್ ಟೈಮಲ್ಲಿ ಅಲ್ಲಿ ಕೆಲಸ ಮಾಡ್ತಾಯಿದ್ದೆ, ತಟ್ಟೆ ತೊಳಿತಾಯಿದ್ದೆ, ಟಿಪ್ಸು ಅದು ಇದು ಎಲ್ಲ ಕೊಡ್ತಿದ್ರು. ಅದನ್ನ ಏನು ಮಾಡ್ತಾಯಿದ್ದೆ, ನಾನು ಸ್ಕೂಲ್ ಫೀಸು ಮತ್ತು ಬುಕ್ಸ್ ಎಲ್ಲ ನಾನೇ ತೊಗೊಂಡು, ನನ್ನ ಮೇಲೆ ನಾನು ಡಿಪೆಂಡ್, ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿರಲ್ಲ ನಾನು. ಆ ಒಂದು ಮನೋಭಾವ ಅವತ್ತಿಂದನೂ ಬೆಳೆಸ್ಕೊಂಬಂದೆ. ಆ ನಂತರ ಡಿಗ್ರಿ ಆರ್ಟ್ಸ್ ಕಾಲೇಜ್, ಬೆಂಗಳೂರು ಆರ್ಟ್ಸ್ ಕಾಲೇಜ್ ನಿಮ್ಗೆ ಗೊತ್ತಿರ್ಬೋದು, ಇಡೀ ರಾಜ್ಯದಲ್ಲಿ ಅನೇಕ ರಾಜಕಾರಣಿಗಳಾಗಿರ್ಬೋದು, ಅನೇಕ ದೊಡ್ಡವರು ಎಲ್ಲೋದಿದ್ದಾರೆ ಅಂದರೆ ಆರ್ಟ್ಸ್ ಕಾಲೇಜ್ ಹೆಸರು ಹೇಳ್ತಾರೆ. ಸೊ ಅಂಥ ದೃಷ್ಟಿಯಿಂದ ನಾನೇನು ಮಾಡಿದೆ, PUC ಪಾಸ್ ಆಯಿತು, ಮತ್ತು ಡಿಗ್ರಿಗೆ ಇಲ್ಲಿಗೆ ಬಂದಾಗ ಏನಾಯಿತು, ಮಾರ್ಕೆಟಲ್ಲಿ ಮೂಟೆ ಹೊತ್ಕೊಂಡು ಡ್ಯೂಟಿಗೆ ಮುಗಿಸ್ಕೊಂಡು ನಾನು ಕಾಲೇಜ್ ಓದ್ತಾ ಇದ್ದೆ. ಅಲ್ಲಿಂದ ನಾನು ಬೆಳವಣಿಗೆ ಸ್ಟಾರ್ಟ್ ಆಯಿತು. ಯಾಕಂದರೆ ಅನೇಕ ವಿಚಾರಗಳು ಬೇರೆ ಬೇರೆ ಕಡೆಯಿಂದ ಬಂದಿರ್ತಾರೆ, ಎಲ್ಲ ರೈತರ ಮಕ್ಕಳಾಗಿರ್ಬೋದು, ಎಲ್ಲರೂ ಬಂದಾಗ ಅಲ್ಲಿ ಕಷ್ಟ ನೋವು ಅನ್ನೋದು ಏನಂತ ನಂಗೆ ಇನ್ನೂ ಚೆನ್ನಾಗಿ ಅರ್ಥ ಆಯಿತು. ಮೊದಲಿಂದನೇ ಅರ್ಥ ಆಗಿತ್ತು, ಆದರೂ ಕೂಡ ಮತ್ತೆ ಇನ್ನೊಂದು ಸತಿ ನನಗೆ ಅರ್ಥ ಆಯಿತು ಎಲ್ಲ ಥರದ್ದು. ಇಲ್ಲಿ ಆರ್ಟ್ಸ್ ಕಾಲೇಜ್ ಬಂದ ಮೇಲೆ ಎಲ್ಲ ಥರದ್ದು ಸಂಪರ್ಕ ಬೆಳೀತು, ದೊಡ್ಡವರೆಲ್ಲ ಸಂಪರ್ಕ ಬೆಳೀತು. ಈ ಮಟ್ಟಕ್ಕೆ ಇವತ್ತು ನಾನು ಮೂಲ ಕಾರಣ ಅಂದರೆ ಮಾರ್ಕೆಟಲ್ಲಿ ಮೂಟೆ ಹೊತ್ತು ನೈಟಲ್ಲಿ ATM ಅಲ್ಲಿ ಸೆಕ್ಯೂರಿಟಿ ಕೆಲಸ ಮಾಡಿಕೊಂಡು ಇವತ್ತು ನಾನು ಈ ಮಟ್ಟಕ್ಕೆ ಇದ್ದೀನಿ. ಎಸ್, ನೈಟ್ ಸೆಕ್ಯೂರಿಟಿ ಗಾರ್ಡ್ ಕೆಲಸನೂ ಮಾಡ್ತಾ ಇದ್ರಿ, ಈಗ ಒಂದು ಸೆಕ್ಯೂರಿಟಿ ಏಜೆನ್ಸಿ ಕೂಡ ನಡೆಸ್ತಾ ಇದ್ದೀರಾ, ಅದ್ರ ಮಾಲೀಕ ಆಗಿದ್ದೀರಾ ನೀವು. ಸೊ ಗಾರ್ಡ್ ಇಂದ ಒಂದು ಕಂಪನಿಗೆ MD ಅಥವಾ ಸ್ವಂತ ಕಂಪನಿ ಸ್ಥಾಪನೆ ಮಾಡಿದ್ದೀರಾ. ಈ ಲೈಫ್ ಜರ್ನಿ ಹಿಂಗೆ, ಒಂದ್ ಕಡೆ ರೈತರು, ಇನ್ನೊಂದು ಕಡೆ ಬಿಸ್ನೆಸ್ ಮ್ಯಾನ್ ಕೂಡ ಹೌದು. ನಿಮ್ಮ ಬಿಸ್ನೆಸ್ ಎಲ್ಲೆಲ್ಲಿದೆ ಸರ್? ಅನೇಕ ಕಡೆ ಇದೆ. ಈಗ ಈ ಮಟ್ಟಕ್ಕೆ ನಾನು ಬೆಳಿಬೇಕು ಅಂದರೆ ಟಿ ಎ ಶರವಣ ಕೇಳಿರ್ಬೋದು. ಶರವಣ್ಣ ಅಂದರೆ ಅದು ಹೆಸರಲ್ಲ ಇದೆ ಅಣ್ಣ ಅಂತೇಳಿ. ಸೊ ನಮ್ಮ ಅಣ್ಣನೇ ಅವರು, ಅರ್ಥ ಆಯ್ತಾ? ಆ ಅಣ್ಣ ಇವತ್ತು ಹಾಕಿರೋ ನನಗೆ ಭಿಕ್ಷೆನೆ ಅಂತಲೇ ಹೇಳ್ಬೋದು. ಈ ಮಟ್ಟಕ್ಕೆ ಎಲ್ಲೋ ಇರ್ತಕ್ಕಂಥ ಮೆಜೆಸ್ಟಿಕಲ್ಲಿ ಅಲ್ಲಿ ಒಡ್ಡಾಡ್ಕೊಂಡಿರ್ತಕ್ಕಂಥ ನನ್ನನ್ನು ಕರ್ಕೊಂಡೋಗಿ ನೀನು ಬಾಪ ನಿನ್ನ ಬಿಸ್ನೆಸ್ ನಾನು ಕೊಡ್ತೀನಿ, ನೀನು ಸೆಕ್ಯೂರಿಟಿ ಹಾಕಂತ ನನ್ನ ಕರೆಸಿ ಬೆಂತೊಟ್ಟು ಈ ಮಟ್ಟಕ್ಕೆ ಬೆಳೆಸಿರೋದ್ರಿಂದ ಅವರ ಅನ್ನ ನಾನು ಇವತ್ತು ತಿಂತಾ ಇದ್ದೀನಿ. ಅದೇ ಅವ್ರು ಹೇಳಿರ್ತಕ್ಕಂಥದ್ದು ಕೆಲವೊಂದು ವಿಚಾರಗಳು ಇದೆ, ಈ ಥರ ಮಾಡು ಅಂತ. ಅದೇ ದಾರಿಯಲ್ಲಿ ನಾನು ಕೂಡ ನಡೀತಾ ಇದ್ದೀನಿ ಇವತ್ತು, ಅರ್ಥ ಆಯ್ತಾ? ನಾನು ಹುಟ್ಟಿದ್ದಲ್ಲಿ ಹಳ್ಳಿಯಲ್ಲಿ ಮತ್ತೆ ಈಗಲೂ ಕೂಡ ಹೋಗಿ ನಾನು ಹಳ್ಳಿಯಲ್ಲೇ ಯಾಕಿದ್ದೀನಿ ಅಂದರೆ, ಸೊ ಹಳ್ಳಿ ಪ್ರತಿಮೆಗಳು ಆಚೆ ಬರಬೇಕು, ಹಳ್ಳಿ ರೈತರ ಮಕ್ಕಳು ಇಡೀ ರಾಜ್ಯದಲ್ಲಿ ನನ್ನಂಥ ಒಂದು ಮಾದರಿಯಾಗಿ ತಗೋಬೇಕು ಅಂತ ಹೇಳಿ ನನ್ನ ಮೂಲ ಉದ್ದೇಶ ಇರೋದು ಅಷ್ಟೇ. ಎಸ್, ಆದರೆ ಇದ್ರ ಮಧ್ಯದಲ್ಲಿ ಒಂದು ವಿಚಾರ, ಇತ್ತೀಚೆಗೆ ನೀವು ಹೋಗಿ ಒಂದು ಕಂಪ್ಲೇಂಟ್ನ ಕೊಡ್ತೀರಾ. ಸೊ ಕಾಲ್ಡ್ ಸಂತೋಷ್ ಯಾರು ಹೋಗ್ತಾರಿದ್ದಾರೆ, ಅವರು ವಿರುದ್ಧ ಒಂದು ಕಂಪ್ಲೇಂಟ್ ಕೊಡ್ತೀರಾ. ವಿಚಾರ ಏನಂದರೆ ಈ ಹಳ್ಳಿಕರ ಬಗ್ಗೆ ಏನಾಯಿತು ವಿಚಾರ? ಎಸ್, ನಂಗೆ ಗೊತ್ತು, ಬಟ್ ನಿಮ್ಮ ಬಾಯಿಂದ ನಾನು ಕೇಳಬೇಕು, ಏನು ಅದು ಕಂಪ್ಲೇಂಟ್? ಆ ಕಂಪ್ಲೇಂಟ್ನ ಹಿನ್ನೆಲೆ ಏನು? ಅದು ಏನಾದರೂ ಫೇಕ್ ಆಗಿದ್ರೆ ಅದರಿಂದ ಈ ದಲ್ಲಾಳಿಗಳು ಇರ್ಬೋದು ಅಥವಾ ರೈತರಿಗೆ ಯಾವ ಥರ ಅನ್ಯಾಯ ಆಗುತ್ತೆ ಇದಕ್ಕೆ?
ಸರ್ ಮೊದಲನೇದಾಗಿ ಆ ಮನುಷ್ಯ ಹೋರಾಟ ಹಳ್ಳಿಕಾರ ಬಗ್ಗೆ ಹೋರಾಟ ಮಾಡ್ತಾ ಇದ್ದಾರೆ, ಯಾರು? ವರ್ತೂರು ಸಂತೋಷ್ ಅವರು. ನಮ್ಗೆ ಖುಷಿ ಇದೆ, ಇಲ್ಲ ಅಂತಿಲ್ಲ. ಸೊ ಹಳ್ಳಿ ರೈತಯಿಂದ ಹಳ್ಳಿ ಕಾರೇ ಹೊರ್ತು ಹಳ್ಳಿ ಕಾರಿಂದ ಹಳ್ಳಿ ರೈತ ಅಲ್ಲ. ಫಸ್ಟ್ ಹಳ್ಳಿ ರೈತರು ಉಳಿಬೇಕಲ್ವಾ? ಯಾವ ಥರ ಉಳಿಬೇಕು ಹಳ್ಳಿ ರೈತರು? ಏನು ಆ ಮನುಷ್ಯ ಹಳ್ಳಿಕಾರ ಬಗ್ಗೆ ಬೇಡಿ ಸುಳಿ ಅಂತ ಒಂದು ಬರುತ್ತೆ ಅಂತ ಆ ಮನುಷ್ಯ ಹೇಳೋದು. ಆ ಬೇಡಿ ಸುಳಿ ಇದ್ದರೆ ಬೇಡಿ ಹಾಕ್ಕೊಂಡು ಮನುಷ್ಯ ಜೈಲಿಗೆ ಹೋಗ್ತಾರೆ ಅಂತ ಹೇಳ್ತಾನೆ. ಗುಂಡಿಗೆ ಸುಳಿ ಅಂತ ಬರುತ್ತೆ. ಆ ಗುಂಡಿಗೆ ಸುಳಿ ಇದ್ದಾಗ ಮನೆ ಅಂತ ಕಟ್ಟಿರ್ತಕ್ಕಂಥ ಓನರ್ಗೆ ಗುಂಡಿಗೆ ಕೆಟ್ಟೋಗುತ್ತೆ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಎಡ್ಕಮ್ ಸೆಂಟ್ರಲ್ಲಿ ಒಂದು ಸುಳಿ ಇದೆ. ಆ ಸುಳಿ ಇದ್ದರೆ ಮನೆಯಲ್ಲಿ ಡೈಲಿ ಗಲಾಟೆ ಅಂತದ್ದು. ನೀನು ಚಾಲೆಂಜ್ ಆಗ್ತೀನಿ ನಾನು. ಮತ್ತು ಅದೇ ಸುಳಿ ನಾನು ಎಷ್ಟು ದಿನ ಬೇಕೋ ನಾನು ಅದು ಕಟ್ತೀನಿ. ಅದು ಪ್ರೂವ್ ಮಾಡಿಬಿಟ್ರೆ ನಾನು ಈ ಮೀಸೆ ಏನು ಬಿಟ್ಟಿದ್ದೀನಿ, ಮೀಸೆ ಬಡ್ಸ್ಕೊತೀನಿ. ಇಲ್ಲ ಅಂತಂದರೆ ನಿನ್ನ ಗಂಡಸಂತೆಲ್ಲ ಒಪ್ಕೋ. ಎಸ್, ಫ್ರೀಡಮ್ ಟಿವಿಯ ಸ್ಟುಡಿಯೋದಿಂದ ನೇರವಾಗಿ ಚಾಲೆಂಜ್ ಹಾಕಿದ್ದಾರೆ ಅಂಬರೀಷ್ ಅವರು. ಎಸ್, ನಿಮ್ಮ ಚಾಲೆಂಜ್ ಸಂತೋಷ್ ಅವ್ರಿಗೆ. ಸಂತೋಷ್ ಅವರು ಒಪ್ಕೊಂತಾರ? ಎಸ್, ಇನ್ನೊಂದ್ಸರಿ ಚಾಲೆಂಜ್ ಮಾಡಿ. ಕ್ಯಾಮ್ರಾ ನೋಡಿ, ಒಂದು ಚಾಲೆಂಜ್ ಹಾಕಿ. ಏನಂತ ಹೇಳ್ತಾರೆ? ನೋಡಪ್ಪ, ನೀನು ಅದನ್ನು ಪ್ರೂವ್ ಮಾಡು. ನೀನು ಪ್ರೂವ್ ಮಾಡಿದ್ರೆ ನೀನು ಗಂಡಸು, ಅರ್ಥ ಆಯ್ತಾ? ನಾನು ಒಪ್ಕೊತೀನಿ, ನೀನು ಗಂಡಸು ಅಂತ. ಇಲ್ಲ ಅಂತಂದರೆ ನೀನೇನು ಮಾಡ್ತೀಯ ಹೇಳು, ನಾನು ನಿನಗೆ ಚಾಲೆಂಜ್ ಆಗ್ತೀನಿ. ಅರ್ಥ ಆಯ್ತಾ? ನೀನು ಎಷ್ಟು ದಿನ ಬೇಕೋ ಅಷ್ಟು ದಿನ ನಾನು ಕಟ್ತೀನಿ. ಅದೇ ಸುಳಿ, ನೀನು ಯಾವ ಸುಳಿ ಅಪಪ್ರಚಾರ ಮಾಡಿದ್ಯೋ ಅದೇ ಸುಳಿ ನಾನು ಕಟ್ತೀನಿ. ನೋಡೋಣ, ನಾನು ಹೋಗ್ತೀನ ನೀನು ಹೋಗ್ತೀಯ ಅಂತ. ಹಂಗಾದರೆ ನೀನು ಇದೆಲ್ಲ ಮಾಡಿದ್ಯಲ್ಲ, ನೀನೇನಕ್ಕೆ ಜೈಲಿಗೆ ಹೋದೆ ಹೇಳಪ್ಪ? ಬೇಡಿ ಸುಳಿ ಇರೋದು ಕಟ್ಟಲ್ಲ, ರಾಜ್ಯ ಜನಕ್ಕೆ ಕಟ್ಟಬಾರ್ದು ಅಂತ ನೀನು ಸಂದೇಶ ಕೊಟ್ಟಿದ್ಯಲ್ಲ, ಮತ್ತು ಆ ಸುಳಿ ನೀನು ಕಟ್ಟಲ್ಲಲ್ವ, ನೀನೇನಕ್ಕೆ ಹೋಗಿದೆ ಜೈಲಿಗೆ ಹೇಳು? ಹಂಗಾದ್ರೆ ನಿಮ್ಮ ಮನೆಯಲ್ಲಿ ಆ 2 ಕೊಂಬು ಸೆಂಟ್ರಲ್ಲಿ ಒಂದು ಸುಳಿ ಇರುತ್ತೆ, ಅದು ಮನೆಯಲ್ಲಿ ಅದಿದ್ದರೆ ಬೆಂಕಿ ಅಂತ ನೀನು ಹೇಳ್ತೀಯ, ಗಲಾಟೆಗಳಾಗ್ಬೋದು ಅಂತ ಹೇಳಿದ್ಯಾ. ಮತ್ತು ನಿಮ್ಮ ಮನೆಯಲ್ಲಿ ಗಲಾಟೆಗಳಿಲ್ವಾ? ಇದರಿಂದ ಯಾರಿಗೆ ಎಫೆಕ್ಟ್ ಆಗ್ತಾ ಇದೆಯಾ ಗೊತ್ತಾ ನಿನಗೆ? ಮೂಲ ಹಳ್ಳಿ ರೈತರಿಗೆ ಎಫೆಕ್ಟ್ ಆಗ್ತಾ ಇದೆ. ನೀನು ಆ ಥರ ಹೇಳಿದ್ಯಲ್ಲ, ಹೇಳ್ದಾಗ ಅದನ್ನು ಇಟ್ಕೊಂಡೋಗಿ ಕೆಲ ದಲ್ಲಾಳಿಗಳು ಏನು ಮಾಡ್ತಾರೆ ಗೊತ್ತಾ? ರೈತನ ಹತ್ರ ಹೋಗ್ಬಿಟ್ಟು, ಯಾಕಂದ್ರೆ ಹಸು ಸಾಕ್ತಾನೆ ಅವನು, ಯಾಕಂದ್ರೆ ಒಂದು ವರ್ಷ ಎಲ್ಲ ಸಾಕ್ತಾನೆ ಒಂದು ಹಸುನ. ಒಂದು ಕರು ಹಾಕುತ್ತೆ, ಒಂದು ಗಂಡು ಕರು ಅಂದರೆ ನಮ್ಮ ಹಳ್ಳಿ ರೈತರಿಗೆ ಖುಷಿ, ಏನೋ ಅದರಿಂದ ಏನೋ ಸ್ವಲ್ಪ ದುಡ್ಡು ಬರುತ್ತೆ, ಒಂದು ಮನೇಲಿ ಒಡವೆ ತಗೊಳ್ಳೋಣ, ಮತ್ತು ಮದುವೆ ಮಾಡೋಕ್ಕೆ ಮುಂಜಿ ಮಾಡೋಕ್ಕೆ ಏನೋ ಒಂದು ಯೂಸ್ ಆಗುತ್ತೆ ಅಂತೇಳಿ ಅದನ್ನ ಇಟ್ಕೊಂಡಿರ್ತೀವಿ. ಅದು ಬಂದಾಗ ಯಾರೋ ಒಂದು ವರ್ಷ ಎಲ್ಲ ಸಾಕ್ತಾನೆ, ಒಬ್ಬ ದಳ್ಳಾಳಿಯವನು ಬರ್ತಾನೆ, ಇಂಥದನ್ನೆಲ್ಲ ನೀನು ಹೇಳ್ಬಿಟ್ಟು ಕಮ್ಮಿ ಕೇಳ್ತಾರೆ. 1 ಲಕ್ಷ ಇರೋದನ್ನು ಬರೀ 80,000 60,000 ಕೇಳ್ತಾರೆ. ಇಲ್ಲ ಹಾಳಾಗ್ತಾ ಇರೋದ್ಯಾರಪ್ಪ? ಒಂದು ಗೋ ಮಾತೆನ ಆ ಥರ ಅಪಪ್ರಚಾರ ಮಾಡೋಕ್ಕೆ ಹೆಂಗೆ ತಾನೇ ನಿನ್ ಮನಸ್ಸು ಬರುತ್ತೆ? ನಾನು ಪುನೀತ್ ಕರಳಿನ ಅವನು ಸಂಬರ್ಗಿನ ಹೇಳೋನು. ಇದೇ ಪ್ರಶ್ನೆ ಆಗಿತ್ತು. ಕೆಲವು ಜನ ಅವ್ರನ್ನ ಗೋ ರಕ್ಷಕರು ಅಂತೆಲ್ಲ ಕರೆದ್ರು. ಈಗ ಇದ್ರ ವಿರುದ್ಧನೇ ಅವ್ರು ಮಾತಾಡ್ತಾ ಇದ್ದಾರೆ. ಈ ಗೋ ರಕ್ಷಕರು ಅಂತ ಕರೆದವರಿಗೆ ಈಗ ತಪ್ಪ, ಅಥವಾ ಕರೆಸ್ಕೊಂಡೋ ವ್ಯಕ್ತಿಗೆ ಅದೃಷ್ಟನ? ಏನು ಹೇಳ್ತಾರೆ? ಅದೇ ಸರ್, ಅದನ್ನೇ ನನಗೆ ಎಲ್ಲಿ ಬರ್ತೀನಿ ಅಂದರೆ, ಈಗ ಆ ಮನುಷ್ಯನ ಗೋ ರಕ್ಷಕ ಅಂತ ಕರೆದವನೇ, ನಾನು ಹೇಳ್ತೀನಿ ಗೋ ರಾಕ್ಷಸ ಅಂತ. ಯಾಕಂದರೆ ಒಬ್ಬ ಗೋ ತಾಯಿ ಪಾಪ ಭಗವಂತ ಹುಟ್ಟಿಸಿರೋ ಸರ್, ಮೇಲೆ ಭಗವಂತ ಹುಟ್ಟಿಸಿರ್ತಾನೆ ಹೊಟ್ಟೆ ಒಳಗಡೆ, ಬರ್ತಾ ಆಚೆ ಪಾಪ ನಾವು ಆ ಸುಳಿ ಈ ಸುಳಿ ಇದ್ದರೆ ಜೈಲಿಗೆ ಹೋಗ್ತಾರೆ ಅಂತಂದರೆ ಗೋ ಮಾತೇನ ಅಪಪ್ರಚಾರ ಮಾಡ್ದಂಗೆ ಆಯಿತು ಸರ್. ಇವತ್ತು ನಾವು ಯಾವ ಕಾಲದಲ್ಲಿ ಇದ್ದೀವಿ ಸರ್? ಇವತ್ತು 5G ಕಾಲದಲ್ಲಿ ಇದ್ದೀವಿ, ಇಲ್ಲಿಂದ ಚಂದ್ರಲೋಕಕ್ಕೆ ಹೋಗ್ತೀವಿ. ಈ ಕಾಲದಲ್ಲೂ ಕೂಡ ಈ ಥರ ಅಪಪ್ರಚಾರ ಮಾಡಿಕೊಂಡು ರೈತರು ಹೊಟ್ಟೆ ಮೇಲೆ ಹೊಡ್ತಕ್ಕಂಥ ಕೆಲಸ ಮಾಡ್ತಾವ್ರಲ್ಲ ಈ ದಲ್ಲಾಳಿಗಳು. ಮತ್ತು ಗೋ ರಕ್ಷಕರು ಅಂತ ಕೊಡ್ತಾನೆ ಅವ್ರಿಗೆ ಬಿರುದು. ಬೇಕಾ ಅದು? ಗೋ ರಕ್ಷಕನ ಅವನು? ಇಡೀ ರಾಜ್ಯದ ಜನ ನೋಡ್ಲಿ, ಅವ್ನು ಗೋ ರಕ್ಷಕನ ಗೋ ರಾಕ್ಷಸನ ಅಂತ. ಈಗ ಕೆಲವು ನೋಡಿ ಸರ್, ವರ್ತೂರು ನಮ್ಗೇನು ಅವನಿಗೆ ಏನು ಫ್ರೆಂಡ್ ಅಲ್ಲ, ಇಲ್ಲ ಅಂದ್ರೆ ವೈಯಕ್ತಿಕ ನಾವು ಟಾರ್ಗೆಟ್ ಏನು ಮಾಡ್ತಾ ಇಲ್ಲ ಅದನ್ನ. ನಾನು ಮಾಡ್ತಾ ಇರೋದು ರೈತರು, ಹಳ್ಳಿ ರೈತರು ಉಳಿಗೋಸ್ಕರ ನಾನು ಹೋರಾಟ ಮಾಡ್ತಾ ಇರೋದು ಹೊರತು ನಿನ್ನ ವಿರುದ್ಧ ಅಲ್ಲ. ಈಗ ಹೇಳ್ಬಿಡ್ತೀನಿ ಇಡೀ ರಾಜ್ಯದ ಜನಕ್ಕೆ, ನಿನ್ನ ವಿರುದ್ಧ ಅಲ್ಲ. ಇದು ಕನ್ಸಲ್ಲಿ ಇಟ್ಕೋ. ಅಂಬರೀಷು, ಹಳ್ಳಿ ರೈತ ಅಂಬರೀಷು ನಿನ್ನ ವಿರುದ್ಧ ಮಾಡ್ತಾ ಇದ್ರೆ ಅದು ಸುಳ್ಳು. ನೀನು ಯಾರೋ ನನಗೆ ಗೊತ್ತೇ ಇಲ್ಲ, ಅರ್ಥ ಆಯ್ತಾ? ನನ್ನ ಹೋರಾಟ ರಾಜ್ಯದ ಹಳ್ಳಿ ರೈತರ ಪರವಾಗಿ ಹೋರಾಟ, ಅರ್ಥ ಆಯ್ತಾ? ಹಳ್ಳಿ ರೈತರು ಉಳಿಗಾಗಿ ಹೋರಾಟ. ಇವತ್ತು ರಾಜಕಾರಣಿಗಳೂ ರೈತರ ಹೆಸರಲ್ಲಿ ದೋಖಾ ಮಾಡ್ತಾರೆ. ಏನು ರೈತ ಅನ್ಕೊಂಡು ರೈತರ ಮೇಲೇನೆ ಈ ಥರ ಮಾಡಿದಾಗ ರೈತರಿಗೆ ನಿನ್ನ ಕೊಡುಗೆ ಏನು? ಹಳ್ಳಿಕಾರ ಬಗ್ಗೆ ನೀನು ಈ ಥರ ಮಾತಾಡ್ತೀಯಲ್ಲ, ನಾನು ಹಳ್ಳಿಕಾರ ಉಳಿಸ್ದೆ ಅಂತ. ಇದೇ ನಾವು ಉಳಿಸೋದು?
ಎಸ್, ನೋಡೋಣ ಈ ಚಾಲೆಂಜ್ಗೆ ಅವರು ಯಾವ ಥರ ರಿಯಾಕ್ಟ್ ಮಾಡ್ತಾರೆ. ಎಸ್, ಮುಂದೆ ವರ್ಷೋಣ. ನೀವು ಮಧ್ಯದಲ್ಲಿ ಒಂದು ಮಾತು ಹೇಳಿದ್ರು, ಚಾಲೆಂಜ್ ಸ್ವೀಕರಿಸಿದ್ರೆ ಮೀಸೆ ತೆಗೆಸ್ಬಿಡ್ತೀನಿ ಅಂತ. ಮೀಸೆ ಒಂಥರ ನಮ್ಮ ಅಭಿನಂದನ್ ಅವ್ರ ಥರ ಇದೆ. ಏನು ಈ ಮೀಸೆ ಸೀಕ್ರೆಟ್ ಏನು? ಯಾಕೆ ಯಾವಾಗಿಂದ ಇದನ್ನು ಮೇಂಟೈನ್ ಮಾಡ್ತಾ ಇದ್ರು? ಇವತ್ತೇನು ನಮ್ಮ ಅಭಿನಂದನ್ ಸರ್ ಪಾಕಿಸ್ತಾನಕ್ಕೆ ಹೋಗಿ ಅಲ್ಲಿ Aircraft ಅಲ್ಲಿ injured ಇಂಜೂರ್ ಆಗಿ ಹೆಲಿಕಾಪ್ಟರ್ ಅಲ್ಲಿ ಅಲ್ಲಿಂದ ಕರ್ಕೊಬಂದು ಅವ್ರು ನೋಡೋ ಒಂದು ಮಖ ಸೇಮ್ ನಂತರನೇ ಇದೆ ಅಂತೇಳಿ ಕೆಲವೊಬ್ಬರೆಲ್ಲ ಅಭಿಮಾನಿಗಳು ಹೇಳಿದ್ರು. ಸರ್ ಹಿಂಗೆ ಬಿಡಿ ಸರ್, ಚೆನ್ನಾಗಿರುತ್ತೆ, ನೀವು ಸೇಮ್ ಅದೇ ಥರ ಇರುತ್ತೆ. ಎಷ್ಟೋ ಜನ ಸೆಲ್ಫಿ ತಗೊಂಡಿದ್ದಾರೆ ನನ್ನ ಹತ್ರ ಬಂದು, ಸರ್ ಹಂಗೆ ಇದ್ದೀರಾ. ಸೊ ಆ ಖುಷಿ ನನಗಿದೆ. ಸೊ ಆದ್ದರಿಂದ ನಾನು ಅವತ್ತಿಂದನೂ ಅಭಿನಂದನ್ ಫ್ಯಾನು. ಅದೇ ಥರ ಏನಿದ್ದೀನಿ ಹಾಗೇ ಇರ್ತೀನಿ ಮುಂದಿನ. ಯಾಕಂದ್ರೆ ದೇಶದ ಬೆನ್ನೆಲುಬು ಒಬ್ಬ ರೈತ, ಒಬ್ಬ ಸೈನಿಕ ಅಂತಾನೆ. ಆ ಎರಡೂ ಕ್ಷೇತ್ರದಲ್ಲಿ ನಾನು ಕೆಲಸ ಮಾಡ್ತಾ ಇರೋದ್ರಿಂದ ನನಗೆ ತುಂಬ ಹೆಮ್ಮೆ ಇದೆ. ಯಾರಿಗಿದೆ ಇಲ್ಲ ಗೊತ್ತಿಲ್ಲ. ಸೊ ಆ ದೃಷ್ಟಿಯಿಂದ ನಾನು ಎರಡೂ ಕ್ಷೇತ್ರದಲ್ಲಿ ಕೆಲಸ ಮಾಡೋದು ನಾನು ತುಂಬ ಹೆಮ್ಮೆ. ಅಂದ್ರೆ ನೀವು ಹೇಳೋದು ಸೈನಿಕ ಅಂದ್ರೆ ಕೇವಲ ಗನ್ ಇಟ್ಕೊಂಡು ಹೋರಾಟ ಮಾಡೋರು ಮಾತ್ರ ಸೈನಿಕ ಅಲ್ಲ, ರೈತರಿಗೋಸ್ಕರ ಹೋರಾಟ ಮಾಡೋರು ಕೂಡ ಸೈನಿಕನೇ. 100%. ಯಾಕೆ ಆಗಬಾರ್ದು? ಓಕೆ, ರೈತರು ಉಳಿಗೋಸ್ಕರ ಇವತ್ತು ಆ ಸುಳಿ ಈ ಸುಳಿ ಅಂತ ಅಪಪ್ರಚಾರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ರೈತರು ಎಲ್ಲೋಗ್ಬೇಕ್ರಿ ಸರ್? ಕೃಷಿ ಚಟುವಟಿಕೆಗಳಿಗೆ ಜೊತೆಗೆ ಹೈನುಗಾರಿಕೆ ಮಾಡ್ತಾರೆ ರೈತ. ಹೌದು. ಮತ್ತೆ ಈ ಮನುಷ್ಯ ಹಿಂಗೆ ಮಾತಾಡ್ತಾನಲ್ಲ, ಇವನು ಪಶುಸಂಗೋಪನೆ ಇಲಾಖೆ ಏನಾನು ಕೊಟ್ಟಿದ್ಯಾ ಸರ್? ಅನಿಮಲ್ ಆಕ್ಟ್ ಏನು ಹೇಳುತ್ತೆ ಗೊತ್ತಾ? ಒಂದು ಅನಿಮಲ್ನ ಯಾವುದೇ ಕೂಡ ಏನೇ ದಾಖಲೆಗಳದ್ದು ಅಪಪ್ರಚಾರ ಮಾಡೋದು ಕಾನೂನು ಬಾಹಿರ. ಮತ್ತೆ ನೀನು ಏನಾನ ಆ ಥರ ಡಾಕ್ಯುಮೆಂಟ್ ಇದ್ರೆ ಇಡೀ ರಾಜ್ಯ ಜನಕ್ಕೆ ಆಗಲಿ, ಇಡೀ ಮೀಡಿಯಾದವ್ರು ಕೊಡಲಿ, ಪ್ರಚಾರ ಮಾಡಲಿ, ನಾವು ಅದು ಸ್ವೀಕಾರ ಮಾಡ್ತೀವಿ. ಯಾವ ಥರ ಮಾಡ್ತಿದ್ಯಾ? ಇದರಿಂದ ಯಾರು ಲಾಸ್ ಆಗ್ತಾ ಇದ್ದಾರೆ ಸರ್? ಒಂದು ತರಕಾರಿ ಬೆಳೀತಾನೆ ಒಬ್ಬ ರೈತ, ಅದು ಮೂಲ ಬೆಳೆ ಸಿಗಲ್ಲ ಸರ್. ಅದ್ರ ಜೊತೆಗೆ ಏನೋ ಇದು ಒಂದು ಇದು ಪಕ್ಕ ದುಡ್ಡು ಬರೋ ಅಂಥದ್ದು. ಯಾವುದು? ನಮ್ಮ ಹಸು ಹೈನುಗಾರಿಕೆಯಲ್ಲಿ ಪಕ್ಕ ದುಡ್ಡು ಬರುತ್ತೆ. ಗಂಡುಕರು ಜಾತ್ರೆಗೂ ಒಂದು ಹೌದೌದು, ಪಕ್ಕ ದುಡ್ಡು ಬರುತ್ತೆ ಅಂತ ಯೋಚನೆ ಮಾಡ್ತಾನೆ ರೈತ. ಅದರಿಂದ ಬರ್ತಕ್ಕಂಥ ದುಡ್ಡನ್ನ ಏನಕ್ಕೊಂದು ಮನೆ ಖರ್ಚುಗಳಿಗೋ, ಮದುವೆಗಳಿಗೋ, ಒಡವೆಗಳಿಗೋ. ರೈತರಿಗೆ ದುಡ್ಡು ಬರುತ್ತೆ ಅಂದ್ರೆ ಏನು ಬಂಗ್ಲೆ ಕಾರ್ ತಗೊಂತಾರೆ ಅಂತಲ್ಲ, ಅವ್ರ ಜೀವನ ಅವ್ರ ಮಕ್ಕಳಿಗೆ 4 ಹೊತ್ತು ಸರಿಯಾಗಿ ಊಟಕ್ಕೆ ಹಾಕಿ ಒಂದು ಕಾಫಿ ಟೀ ಆದ್ರೆ ಸಾಕು ಅಂತದೆ ರೈತನ ಆಸೆನೇ ಅಷ್ಟೇ. ಆಸೆ ಅಲ್ವಾ? ಇಂಥ ಟೈಮಲ್ಲಿ ಈ ತರ ಅಪಪ್ರಚಾರ ಮಾಡ್ಕೊಂಡು ಹೋದಾಗ ರೈತ ಎಲ್ಲೋಗ್ಬೇಕು? ಯಾರನ್ನ ಕೇಳ್ಬೇಕು? ಅರ್ಥ ಆಯ್ತಾ? ಈ ಸಂಬರ್ಗಿ, ಈ ಪುನೀತ್ ಕರೆಯಲ್ಲಿ ಹೀಗೆ ಧ್ವನಿಗೂಡಿಸಿ. ಯಾಕೆ ಧ್ವನಿಗೂಡ್ಸಕ್ ನಿಮ್ಗೆ ದಮ್ಮು ತಾಕತ್ತಿಲ್ವಾ? ಬ್ಯಾರೆದ ಬಗ್ಗೆ ಎಲ್ಲ ಮಾತಾಡ್ತೀರಾ. ರಾಜಸ್ಥಾನ್ ಕಡೆಯಿಂದ ಯಾವುದೋ ಒಂದು ಇದು ಬಂತು, ಮಾಂಸ ಬಂತು ಅಂತ ಅದ್ರ ಬಗ್ಗೆ ಮಾತಾಡ್ತೀರಾ. ಯಾರೋ ಒಬ್ಬ ರೈತರು ಬೇರೆ ಕಡೆ ಶಿಫ್ಟ್ ಆಗ್ತಾ ಇದ್ದಾರೆ, ದನಗಳು, ಅದ್ರ ಬಗ್ಗೆ ಮಾತಾಡ್ತೀರಾ. ಯಾಕೆ ಇದ್ರ ಬಗ್ಗೆ ಮಾತಾಡಲ್ವಾ? ಅವನೇನು ದುಡ್ಡು ಸಾವುಕಾರ ಅಂತಾನ? ನೋಡ್ರಿ, ಮನುಷ್ಯ ಇವತ್ತಿರೋ ನಾಳೆ ಇರ್ತಾನೋ ಇಲ್ಲೋ ಗೊತ್ತಿಲ್ಲ. ಹೌದು, ಕ್ಷಣಿಕ. ನಾನು ಸಾವಿಗೆ ಎದುರು ಬರಲ್ಲ ಸರ್. ನಾನು ಸಾವುಗಂತೂ ಭಯ ಬೀಳಲ್ಲ. ಸಾವು ಎದುರು ಬರ್ತಾ ಇದೆ, ನಾನು ಖುಷಿಯಾಗಿ ಮಾತಾಡ್ತೀನಿ. ಇನ್ನು ಅರ್ಥ ಆಯ್ತಾ? ಯಾಕಂದ್ರೆ ಸಾವು ಅನ್ನೋದು ಬರಲ್ಲ. ಸೊ ಸಾವು ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೂ ನಿಶ್ಚಿತ. ಹೌದು. ಆ ದೃಷ್ಟಿಯಿಂದ ನಾವು ಇವತ್ತು ಬರ್ತೀವಿ, ನಾಳೆ ಒಳ್ಳೇದು ಮಾಡೋಣ, ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಡೋಣ. ನಾನು ಹೇಳಿದ್ನಲ್ಲ ಅವತ್ತೇ, ಕೆಟ್ಟದ್ದು ಬೇಗ ರೀಚ್ ಆಗುತ್ತೆ, ಒಳ್ಳೇದು ನಿಧಾನಕ್ಕೆ ರೀಚ್ ಆಗುತ್ತೆ. ಅದು ಶಾಶ್ವತವಾಗಿರುತ್ತೆ. ನಾನು ಶಾಶ್ವತವಾಗಿರೋ ಕಡೆ ಹೋಗ್ತಾ ಇದ್ದೀನಿ ಹೊರತು ಕೆಟ್ಟ ಕಡೆ ಹೋಗಲ್ಲ. ಅರ್ಥ ಆಯ್ತಾ? ಆಮೇಲೆ ರಾಷ್ಟ್ರೀಯ ಹಬ್ಬಗಳ ಸಮಿತಿ ನಿಮ್ಮನ್ನ ಕರೆಸಿತ್ತು ಒಂದ್ಸರಿ. ನಾನು ಸ್ಟಾರ್ಟಿಂಗಲ್ಲೂ ಹೇಳಿದ್ದೆ ಹಳ್ಳಿ ರೈತ ಅಂತ. ಇದು ನಿಮಗೆ ನೀವು ಇಟ್ಕೊಂಡಿದ್ದ ಇದೇನಲ್ಲ, ಹೆಂಗೆ ಬಂತು ಈ ಟ್ಯಾಗ್ ಲೈನ್ ನಿಮಗೆ? ಖಂಡಿತ ಸರ್. ಈಗ ದೊಡ್ಡಬಳ್ಳಾಪುರ ತಾಲೂಕು ಆಡಳಿತ ಮತ್ತು ರಾಷ್ಟ್ರೀಯ ಹಬ್ಬಗಳ ಸಮಿತಿ ಏನಿದೆ ಅದು ಸರ್ಕಾರದ್ದಾಗಿರುತ್ತೆ. ಸೊ ಸರ್ಕಾರದಿಂದನೇ ನೀನು ಕೃಷಿ ಕ್ಷೇತ್ರದಲ್ಲಿ ರೈತರ ಪರವಾಗಿ ಹೋರಾಟ ಮಾಡ್ತಾ ಇದೆಯಾ, ರೈತರ ಪರವಾಗಿ ಧ್ವನಿ ಎತ್ತುತ್ತಾ ಇದೆಯಾ, ಅದ್ರ ಜೊತೆಗೆ ನೀನು ಒಬ್ಬ ರೈತರ ಕೆಲಸ ಮಾಡ್ಕೊಂಡು ಎಷ್ಟೇ ಇದ್ರೂ ಕೂಡ ಹಳ್ಳಿ ರೈತರಲ್ಲಿ ಜೀವನ ಮಾಡ್ತಾ ಇದೆಯಾ, ಹಳ್ಳಿ ರೈತರ ಮಕ್ಕಳಿಗೆ ಮಾದರಿ ಆಗ್ತಾ ಇದೆಯಾ ಅಂತೇಳಿ ಅನೇಕ ನಾನು ಮಾಡಿರ್ತಕ್ಕಂಥ ಸೇವೆಗಳನ್ನ ಗುರುತಿಸಿ ಅವ್ರು ಕೊಟ್ಟಿರ್ತಕ್ಕಂಥದ್ದು. ಏನು ಯಾರೋ ಹೋಗಿ ತಗೊಂಡಿದ್ದಲ್ಲ, ಬ್ಲೈಂಡ್ ಆಗಿ ಬಂದಿದೆ ಅಲ್ಲ, ಅಭಿಮಾನಿಗಳು ಕೊಟ್ಟಿದ್ದು ಇನ್ನೊಂದು ಮತ್ತೊಂದಲ್ಲ. ಸೊ ಅದರಿಂದ ನನಗೆ ಹೆಮ್ಮೆ ಇದೆ ಇವತ್ತು. ಅದರಿಂದ ಯಾಕಂದರೆ ನಮ್ಮ ಘಾಟಿ ಸುಬ್ರಹ್ಮಣ್ಯದಲ್ಲಿ ನಿಮ್ಗೆ ಗೊತ್ತಿರಬೇಕು, ಇಡೀ ರಾಜ್ಯಕ್ಕಲ್ಲ ಇಡೀ ದೇಶಕ್ಕೆ ಗೊತ್ತು ಘಾಟಿ ಸುಬ್ರಹ್ಮಣ್ಯದಲ್ಲಿ. ಸರ್, ಒಬ್ಬ ರೈತ ದೂರದಿಂದ ಬರ್ತಾನೆ, ದೂರದಿಂದ ಹಸುಗಳು ಹೊಡ್ಕೊಂಡು ಬಂದು ವ್ಯಾಪಾರ ವಹಿವಾಟಕ್ಕೆ ಅಲ್ಲಿಂದ ಮೇವು ತರೋಕ್ಕಾಗಲ್ಲ, ನೀರು ತರೋಕ್ಕಾಗಲ್ಲ. ಸೊ ಯಾಕೆ ನಾವು ಮಾಡಬಾರ್ದು? ಒಬ್ಬ ರೈತನ ಈ ಕೆಲವೊಂದು ಜಾತ್ರೆಗಳಲ್ಲಿ ನಾನು ಕೇಳ್ಪಟ್ಟೆ, ಈ ಹಸುಗಳೆಲ್ಲ ಬಂದದಕ್ಕೆ ಫ್ರೀಯಾಗಿ ಮೇವು ಮತ್ತು ನೀರು ಒದಗಿಸೋ ಕೆಲಸ ಕೂಡ ನೀವು ಮಾಡ್ತಿದ್ದೀರಾ ಅಂತ ಕೇಳ್ಪಟ್ಟೆ. ಯಾಕೆ ಅದು? ಅದ್ರ ಹಿನ್ನೆಲೆ ಏನು? ಅದೇ ರೈತ, ನಾನೊಬ್ಬ ರೈತ, ಹಳ್ಳಿ ರೈತನ ಮಗನಾಗಿ ಹಳ್ಳಿ ರೈತನ ಮಗನಿಗೆ ಗೊತ್ತಿರ್ತಕ್ಕಂಥದ್ದು ಕಷ್ಟ, ಒಬ್ಬ ರೈತನ ಕಷ್ಟ. ಸಿಟಿ ರೈತನಿಗಲ್ಲ, ಹಳ್ಳಿ ರೈತನಿಗೆ ಗೊತ್ತಿರ್ತಕ್ಕಂಥದ್ದು. ಒಬ್ಬ ಹಳ್ಳಿ ರೈತನ ಮಗನ ಕಷ್ಟ, ಒಬ್ಬ ರೈತನ ಕಷ್ಟ ಹಳ್ಳಿ ರೈತನ ಮಗನಿಗೆ ಗೊತ್ತಿರೋದ್ರಿಂದ ಸೊ ದೂರದಿಂದ ಜಿಲ್ಲೆಯಿಂದ ಬರ್ತಾರೆ, ದೂರದಿಂದ ಹಳ್ಳಿಗಳಿಂದ ಬರ್ತಾರೆ. ಅವ್ರ ಸಾಗಾಣಿಕೆ ಮತ್ತೊಂದು ಆಗಲ್ಲ ಅಂತೇಳಿ ನಾನೇನು ಮಾಡಿದೆ, ನನ್ನ ಬರ್ತಕ್ಕಂಥ ಆದಾಯದಲ್ಲಿ ಸ್ವಲ್ಪ ಏನನ್ನು ಮಾಡಿದೆ,
ಅಲ್ಲಿ ನಾನು ಹುಲ್ಲು ಕೊಡೋಂಥ ಕಾರ್ಯಕ್ರಮ, ನೀರು ಕೊಡೋಂಥ ಕಾರ್ಯಕ್ರಮ ಮಾಡಿದೆ. ಅದೇ ಥರ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹಳ್ಳಿಕಾರ್ ಫ್ಯಾಷನ್ ಶೋ ಅಂತ ಇಡೀ ರಾಜ್ಯದಲ್ಲಿ ಯಾರೂ ಮಾಡಿಲ್ಲ. ಆ ಒಂದು ಕಾರ್ಯಕ್ರಮ ನಾನು ರೂಪಿಸಿದೆ. ರೈತರಿಗೋಸ್ಕರ ಅಷ್ಟೇ, ಯಾರ ಹತ್ರನೂ ₹1 ದುಡ್ಡು ಇಸ್ಕೊಳ್ದೆ ನಾನೇ ಉಚಿತವಾಗಿ ಮಾಡಿಕೊಟ್ಟೆ. ಒಳ್ಳೆ ಕೆಲಸ ಮಾಡ್ತಾ ಇದೆಯಾ, ರೆಸ್ಪಾನ್ಸು. ಸರ್, ಇದು ರೇಸ್ ಮಾಡ್ತಾರಲ್ಲ, ಅದು ಕಾನೂನು ಬಹಿರ. ಹಳ್ಳಿಕಾರ್ ಫ್ಯಾಷನ್ ಶೋ ಇದೆಯಲ್ಲ, ಯಾಕೆ ಡಾಗ್ ಫ್ಯಾಷನ್ ಶೋ ನಡೆಸ್ತಾರೆ ಬೆಂಗಳೂರಲ್ಲಿ? ಯಾರ್ಯಾರೋ ವುಮೆನ್ಸ್ ಫ್ಯಾಷನ್ ಶೋ ನಡೆಸ್ತಾರೆ. ಇನ್ನೊಂದು ಮಾತಿದೆ ನಮ್ ಕಡೆ, ಈ ನಾಯಿ ಬಗ್ಗೆ, ಬೆಕ್ಕಿನ ಬಗ್ಗೆ, ಕತ್ತೆ ಬಗ್ಗೆ ಮಾತಾಡಿದ್ರೆ ಪ್ರಾಬ್ಲಮ್ ಇಲ್ಲ. ಈ ಹಸುಗಳು ಮತ್ತೆ ಎತ್ತಿನ ಬಗ್ಗೆ ಮಾತಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ. ಏನಂತೀರಾ ಇದ್ರ ಬಗ್ಗೆ? ಸೊ ಅದಕ್ಕೆ ನಾನೇನು ಹೇಳೋದಂದ್ರೆ, ಅದನ್ನ ಉಳಿಸೋದು, ಹಳ್ಳಿಕಾರನ್ನ ಉಳಿಸೋದು ಯಾವ ಥರ ಅಂತಂದ್ರೆ ನಾನು ಹೇಳ್ಕೊಡಿದ್ನಿ. ಯಾಕಂದ್ರೆ ಮರಕ್ಕಿಂತ ಮರದ ದೊಡ್ಡದು. ನನ್ಗೆ ಗೊತ್ತಿರೋದು ನಾನು ಹೇಳ್ತೀನಿ. ಹಳ್ಳಿಕಾರ್ ಉಳಿಸೋ ಬಗ್ಗೆ ಅಂದರೆ, ರೈತರು ಬೇರೆ ಕಡೆಯಿಂದ ತಂದಿರ್ತಾರೆ, ಅವ್ರಿಗೆ ಹೋಗಿ ಅವ್ರಿಗೆ ಸಹಕಾರ ಕೊಡಬೇಕು. ಹುಲ್ಲಾಗಿರೋದು, ಮೇವಾಗಿರ್ಬೋದು. ಈ ಥರ ಫ್ಯಾಷನ್ ಶೋ ಮಾಡಿಸಿದ ಏನಾಗುತ್ತೆ ಅಂದರೆ, ಇನ್ನೂ 10 ಯುವಕರಿಗೆ ಅದು ಹುಮ್ಮಸ್ಸಾಗುತ್ತೆ. ಯಾವುದೋ ಒಂದು ಜಾತ್ರೆಗಳಲ್ಲಿ ಮತ್ತೊಂದರಲ್ಲಿ ಮಾಡಿದಾಗ ಏನಾಗುತ್ತೆ, ಹುಮ್ಮಸ್ಸಾಗಿ ಅದು ಬಸಪ್ಪನ ಸೇವೆ ಥರನೇ ಇರುತ್ತೆ. ಒಂದು ಹಸುವ ಸೇವೆನೇ ಅನ್ಕೊಳ್ಳಿ ಅದನ್ನು. ನೀರು ಕೊಡೋದು. ಸರ್, ಒಬ್ಬ ಮನುಷ್ಯ, ಒಬ್ಬ ರೈತ ಹೇಳ್ತಾನೆ, 10 ಜನಕ್ಕೆ ಊಟ ಕೊಡೋದು ಒಂದಂತೆ, ಒಂದು ಇಡೀ ಮೇವು ಬಸಪ್ಪನ ಕೊಡೋದು ಒಂದೇ ಅಂತ ಹೇಳ್ತೇನೆ ನಮ್ಮ ಜಾತ್ರೆಯಲ್ಲಿ ರೈತ. ನನ್ಗೆ ಖುಷಿ ಆಯಿತು. ನನಗೆ ಮನ್ಸಲ್ಲಂತೂ ಫುಲ್ಲು ನೆಮ್ಮದಿ ಇದೆ. ನಾನು ಮಾಡಿರೋ ಕೆಲಸಕ್ಕೆ ಫುಲ್ ನೆಮ್ಮದಿ ಇದೆ, ಸಮಾಧಾನ 100% ಇದೆ. ಇನ್ನೊಂದು ಪ್ರಶ್ನೆ ಇದೆ ನನಗೆ ನಿಮ್ಮಲ್ಲಿ. ಹಲಸಿನಹಣ್ಣಿನ ವಿಚಾರಕ್ಕೆ ಬರ್ತೀನಿ ನಾನು. ಒಂದು ದೊಡ್ಡಗೌಡ್ರು, ನಮ್ಮ ಕರ್ನಾಟಕಕ್ಕೆ ದೊಡ್ಡಗೌಡ್ರು ಅಂದರೆ ಒನ್ ಅಂಡ್ ಓನ್ಲಿ ದೇವೇಗೌಡರು. ಆಮೇಲೆ ಈಗಿನ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ, ಮತ್ತು ಕ್ರಿಕೆಟಲ್ಲಿ ಯಾರಾದರೂ ಟಾಪ್ ಇದ್ರೆ ಅದು ವಿರಾಟ್ ಕೊಹ್ಲಿ. ಇವರು 3 ಜನಕ್ಕೂ ನಿಮ್ಮ ಹಲಸಿನಹಣ್ಣು ಅಂದರೆ ನಿಮ್ಮ ನೀವು ಬೆಳೆದಿರೋ ಹಲಸಿನಹಣ್ಣಿಗೂ ಸಂಬಂಧ ಇದೆ. ಏನು ಇದು ಕತೆ? ಇದ್ರ ಬಗ್ಗೆ ನೀವೇ ಹೇಳಿ ಸರ್. ಇದು ರೈತ ಅದ್ರ ಜೊತೆಗೆ ಕೃಷಿ ಜೊತೆಗೆ ಹಲಸು ಹಣ್ಣುಗಳು ಕೆಲವೊಂದು ಬೆಳೀತಾರೆ, ತೆಂಗು, ಬೇರೆ ಬೇರೆವೆಲ್ಲ. ನಮ್ಮ ಕಡೆ ಫೇಮಸ್ ಆಗಿರೋದು ಏನಂದ್ರೆ ಚಂದ್ರು ಹಲಸು ಅಂತೇಳಿ ಇಡೀ ರಾಜ್ಯಕ್ಕೆ, ಇಡೀ ದೇಶಕ್ಕೆ ಪರಿಚಯ ಮಾಡಿಸಿದ್ದೀನಿ. ಆ ಹೆಮ್ಮೆ ನನಗಿದೆ. ನನ್ನ ಉದ್ದೇಶ ಇಷ್ಟೇ ಸರ್. ಅದರಿಂದ ನಾನು ಪ್ರಚಾರ ಪಡಿಬೇಕು ಅಂತಲ್ಲ, ಅದರಿಂದ ರೈತನಿಗೆ ಏನಾನ ಒಂದು ₹10 ಜಾಸ್ತಿ ಬರುತ್ತಾ ಅನ್ನೋದೇ ನನ್ನ ಉದ್ದೇಶ. ಆ ದೃಷ್ಟಿಯಿಂದ ನಾನು ನಮ್ಮ ದೇಶದ ಪ್ರಧಾನಿಯಾದಂಥ ನರೇಂದ್ರ ಮೋದಿ ಅವರಿಗೆ ಒಂದು ಕಾರ್ಯಕ್ರಮ ಬಂದಾಗ ತೊಗೊಂಡೋಗಿ ಹೋಗಿದ್ದೆ. ಎಲ್ಲ ಮೀಡಿಯಾದವರು ಕವರ್ ಮಾಡಿದ್ರು, ಅದು ಆಯಿತು. ಅದೊಂದು. ಆ ನಂತರ ಇಲ್ಲ, ಸೆಕ್ಯೂರಿಟಿ ಅವರು ಹ್ಯಾಂಡ್ ಓವರ್ ತಗೊಂಡ್ರು. ಸೆಕ್ಯೂರಿಟಿ ಅವರು ಹ್ಯಾಂಡ್ ಓವರ್ ತಗೊಂಡ್ರು. ಆ ದೃಷ್ಟಿಯಿಂದ ಮತ್ತೆ ವಿರಾಟ್ ಕೊಹ್ಲಿಗೆ ತೊಗೊಂಡೋದಾಗ, ಇದೇ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಇದ್ದಾಗ ಅವತ್ತು ಮ್ಯಾಚ್ ಗೆದ್ರು, ಚೆನ್ನೈ ಮೇಲೆ ಮ್ಯಾಚ್ ಗೆದ್ರು. ಪ್ಲಸ್ ಹಲಸನ್ನು ಸೆಕ್ಯೂರಿಟಿಗೆ ಹ್ಯಾಂಡ್ ಓವರ್ ಮಾಡಿದ್ವಿ. ಆ ನಂತರ ಅವತ್ತೇ ಬರ್ಡೇ ಇತ್ತು ನಮ್ಮ ದೇವೇಗೌಡರ ಕೆಂಪುಕೋಟೆಯಲ್ಲಿ ಒಬ್ಬ ರೈತರ ಮಗನಾಗಿ ಪಂಚೆ ಉಟ್ಕೊಂಡದು, ಒಬ್ಬ ರೈತ ನಮ್ಮ ಪಂಚೆ ಉಟ್ಕೊಂಡು ಕೆಂಪುಕೋಟೆಯಲ್ಲಿ ಧ್ವಜ ಹಾರಿಸಿರೋರು ಹೆಮ್ಮೆ ನಮಗಿದೆ ಸರ್, ಕನ್ನಡಿಗರಿಗೆ. ಅಂಥ ಒಬ್ಬ ಇವರು ಬರ್ಡೇಗೆ ನನ್ನಂಥವನ್ನ ಹೋಗಿ ಒಂದು ಹಲಸಿನ ಹಣ್ಣು ಕೊಡೋಕೆ ಹೋದರೆ ಸ್ವೀಕಾರ ಎಷ್ಟು ಇಷ್ಟಪಟ್ಟು ಸ್ವೀಕಾರ ಮಾಡಿದ್ರು ಗೊತ್ತಾ? ಎಲ್ಲ ಟಿವಿಯಲ್ಲಿ, ಎಲ್ಲ ಮಾಧ್ಯಮದಲ್ಲಿ ಬಂತು. ನೀವು ದೊಡ್ಡಗೌಡ್ರ ಜೊತೆನೆ ಕುತ್ಕೊಂಡು ಊಟ ಮಾಡಿದ್ರಿ ಅಂತ ಕೂಡ ಹೌದು. ಅದೇನಾಯ್ತಂದ್ರೆ, ತಗೊಂಡೋಗಿ ಕೊಟ್ಟಾಗ ಊಟ ಮಾಡ್ಕೊಂಡು ಹೋಗ್ಲೇಬೇಕು ಅಂದಾಗ ನಾವು ಊಟ ಮಾಡ್ಕೊಂಡೇ ಬಂದಿದ್ದು ಅವತ್ತು ಅವ್ರ ಜೊತೆಯಲ್ಲಿ. ಸೊ ಆ ದೃಷ್ಟಿಯಿಂದ ಅದರಿಂದ ಏನಾಯ್ತಂದ್ರೆ, ರೈತರಿಗೆ, ಯಾಕೆ ಅಂದರೆ ಒಬ್ಬ ರೈತರದ್ದು ಯಾವುದೇ ಬೆಳೆ ಬೆಳೆದಾಗ ಅದನ್ನು ಪ್ರಮೋಷನ್ ನಾವು ಯಾವ ಥರ ಮಾಡ್ತೀವಿ ಅದ್ರ ಮೇಲೆ ಬಿಸ್ನೆಸ್ ಆಗುತ್ತೆ. ಅಂದರೆ ವ್ಯಾಪಾರ ವಹಿವಾಟು ಚೆನ್ನಾಗಾಗತ್ತೆ. ಇವತ್ತು ಘಾಟಿ ಸುಬ್ರಹ್ಮಣ್ಯ ರೋಡಲ್ಲಿ ಅನೇಕ ಜನ ಇಟ್ಕೊಂಡಿರ್ತಾರೆ. ಅದನ್ನು ಇಟ್ಕೊಂಡಾಗ ಇವತ್ತು ಅವರು ಅಲ್ಲೇ ಹೋಗಿ ಕೇಳಿ ಬೇಕಾದ್ರೆ ನೀವು, ಯಾವ ಥರ ಡಿಮ್ಯಾಂಡ್ ಆಯಿತು, ಮೊದಲು ಹೆಂಗಿತ್ತು, ಈಗ ಹೆಂಗಾಗಿದೆ ಅಂತೇಳಿ. ಇವತ್ತು ದೇವೇಗೌಡರು ತೊಗೊಂಡಾಗ ಇಡೀ ರಾಜ್ಯ ನೋಡ್ತು ಅದನ್ನು, ಏನಪ್ಪ ಇದು ಹಲಸು ಅಂತೇಳಿ. ಅವ್ರಿಗೊಬ್ರಿಗೆ ಅಲ್ಲ, ಕುಮಾರಸ್ವಾಮಿಗೆ ಅವ್ರಿಗೂ ಕೊಟ್ಟಿದ್ದೀನಿ, ಡಾಕ್ಟರ್ ಸುಧಾಕರ್ ಅವ್ರಿಗೂ ಕೊಟ್ಟಿದ್ದೀನಿ. ಯಾಕಂತಂದರೆ ರೈತ ಬೆಳೆದಿರ್ತಕ್ಕಂಥ ಹಣ್ಣನ್ನು ಡಿಮ್ಯಾಂಡ್ ಮಾಡಿದ್ರೆ ರೈತ ಖುಷಿಯಾಗಿರ್ತಾನೆ ಅನ್ನೋದೇ ನಮ್ಮ ಉದ್ದೇಶ. ಆ ದೃಷ್ಟಿಯಿಂದ ನಾನೇನು ಮಾಡಿದೆ, ಈ ಥರ ಕಾರ್ಯಕ್ರಮಗಳು ಮಾಡ್ಕೊಂಡು ಹೋದಾಗ ಏನಾಗುತ್ತೆ ಅಂದರೆ ರೈತ ಇಂಪ್ರೂವ್ಮೆಂಟ್ ಆಗ್ತಾನೆ. ಹಳ್ಳಿ ರೈತ ಮೇಲಕ್ಕೆ ಬರಬೇಕು. ನಮಗೆ ಹಳ್ಳಿ ರೈತ ಯುವ ರೈತರ ಮೇಲೆ ಬರಬೇಕು. ನನ್ನಂತ ಇನ್ನೂ ಅನೇಕ ಮಾಡಲಿ, ಸ್ವಾಗತ ಮಾಡ್ತೀವಿ. ಆ ದೃಷ್ಟಿಯಿಂದ ನಾನು ಅವತ್ತು ಪುಣ್ಯನೇ, ನಮ್ಮಮ್ಮ ನಮ್ಮಪ್ಪ ಏನು ಕಷ್ಟಪಟ್ಟಿದ್ರೋ ಗೊತ್ತಿಲ್ಲ, ಈ ಮಟ್ಟಕ್ಕೆ ನಾವು ಇವತ್ತು ಅವರು ಮಾಜಿ ಪ್ರಧಾನಿಗಳ ಜೊತೆ ಕೂತ್ಕೊಂಡು ನಾವು ಏನೋ ಸ್ವಲ್ಪ ಊಟ ತಿನ್ನೋ ಅಷ್ಟು ಒಂದು ಇದು ನಾವು ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ ಅಂತ ಆ ಭಗವಂತನೇ ನಮಗೆ ದೇಹ ಅಂತ ಹೇಳಕ್ಕೆ ಬಯಸ್ತೇನೆ. ಓಕೆ, ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ಇವಾಗ ನಮ್ಮ ಕನ್ನಡದ ರಿಯಾಲಿಟಿ ಶೋಸ್ ಕೆಲವೊಂದಿದ್ದಾವೆ, ತುಂಬ ಇದ್ದಾವೆ. ಅದ್ರಲ್ಲಿ ಪ್ರಮುಖವಾದದ್ದು ಬಿಗ್ ಬಾಸ್ ಶೋ ಅಂತ ಕರೀತಾರೆ, ಅತಿ ಹೆಚ್ಚು ವೀಕ್ಷಣೆ ಪಡೆಯುತ್ತೆ ಅಂತ. ಎಸ್, ಎಲ್ಲೋ ಒಂದು ಕಡೆ ಅಂಬರೀಷ್ ಅವ್ರು ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ. ಪ್ರಯತ್ನ ಅನ್ನೋಕ್ಕಿಂತ ಅವಕಾಶ ಸಿಕ್ಕರೆ ಹೋಗ್ತೀರಾ ಬಿಗ್ ಬಾಸ್ ಮನೆಗೆ? ಖಂಡಿತ ಸರ್. ನಾನು ಅದೇ ಟೈಮಲ್ಲಿ ಏನಾಗುತ್ತೆ, ನಾನು ಘಾಟಿ ಸುಬ್ರಹ್ಮಣ್ಯದಲ್ಲಿ ಜಾತ್ರೆ ಇದೆ ಡಿಸೆಂಬರ್ ಸಮಥಿಂಗಲ್ಲಿ. ಸೊ
ಸೊ ಆ ದೃಷ್ಟಿಯಿಂದ ನಾನು ಕರೆದ್ರೂ ಕೂಡ ನಾನಂತೂ ಅದಕ್ಕೆ ಭಾಗವಹಿಸಲ್ಲ. ಯಾಕಂದರೆ ಈಗಿರ್ತಕ್ಕಂಥದ್ದು ಅದೇ ಟೈಮ್ ಡಿಸೆಂಬರಲ್ಲಿ 4-5 ದಿನ ನಡೀತದೆ. ನಾವು ಆಲ್ರೆಡಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಹೋದ ವರ್ಷ ಏನು ಮಾಡಿದ್ವಿ, ಫ್ಯಾಷನ್ ಶೋ ಅಂತ ಮಾಡಿಸಿದ್ವಲ್ಲ, ಅದೇ ಕಾರ್ಯಕ್ರಮ ಈ ಸರಿ ಜಾತ್ರೆಯಲ್ಲಿ ಮಾಡಿಸ್ಬೇಕು ಅಂತೇಳಿ ಕಾರ್ಯಕ್ರಮ ಮಾಡಿದ್ದೀವಿ. ಅದಕ್ಕೆ ರಾಜಕೀಯ ಗಣ್ಯ ವ್ಯಕ್ತಿಗಳನ್ನೆಲ್ಲ ಕರಿಬೇಕು ಅನ್ನೋದು ನಮ್ಮ ಪ್ಲ್ಯಾನಲ್ಲಿದೆ. CM ಸಿದ್ದರಾಮಯ್ಯ ಸರ್ ಆಗಿರ್ಬೋದು, DK ಶಿವಕುಮಾರ್ ಸರ್, ಅನೇಕರು ಕರಿಬೇಕು ಅಂದ್ಕೊಂಡಿದ್ದೀವಿ. ಹುಲ್ಲು ಆಲ್ರೆಡಿ ಸಂಗ್ರಹಣೆ ಆಗ್ತಾಯಿದೆ ಜಾತ್ರೆಗಳಿಗೆ. ಸುಮಾರು ಒಂದು 10,000 ಜೊತೆ 20,000 ಜೊತೆ ಬರ್ತದೆ ದೊಡ್ಡ ಜಾತ್ರೆ. ಆ ದೃಷ್ಟಿನ ಆಲ್ರೆಡಿ ಸಂಗ್ರಹಣೆ ಮಾಡ್ತಾ ಇದ್ದೀವಿ ಹುಲ್ಲೆಲ್ಲ, ಯಾಕಂದರೆ ಜಾತ್ರೆಗಳು ಕೊಡೋಕ್ಕೋಸ್ಕರ. ಅದೇ ಟೈಮಲ್ಲಿ ಬಂದಿರೋದ್ರಿಂದ ನಾವು ಹೋಗೋಕ್ಕೆ ನನಗೆ ಸಮಸ್ಯೆ ಆಗ್ತವೆ. ಫಸ್ಟ್ ನಾನು ಹಳ್ಳಿ ರೈತರು ಇಂಪಾರ್ಟೆಂಟೇ ಹೊರತು ಬಿಗ್ ಬಾಸ್ ಇಂಪಾರ್ಟೆಂಟ್ ಅಲ್ಲ. ಬಿಗ್ ಬಾಸ್ ಈ ವರ್ಷ ಎಲ್ಲ ನೆಕ್ಸ್ಟ್ ವರ್ಷ ಬರ್ತದೆ, ನೋಡ್ಕೊಳ್ಳೋಣ. ಯಾಕಂದರೆ ನಾವು ಆಲ್ರೆಡಿ ಕಾರ್ಯಕ್ರಮ ರೆಡಿ ಮಾಡ್ಕೊಂಡಿರೋದ್ರಿಂದ ನಾವು ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡಲ್ಲ. ಈಗ ಕೃಷಿ ಮೇಳ ಕೂಡ ಪ್ರಾರಂಭ ಆಗಿದೆ. ಇದರಲ್ಲಿ ಏನಾದರೂ ಈ ಶೋ ಇರ್ಬೋದು, ಮತ್ತೊಂದು ಈ ಥರದ್ದು ಏನಾದ್ರು ಪ್ಲಾನ್ ಮಾಡ್ತಾ ಇದ್ದೀರಾ ನಿಮ್ಮದು? ಈ ಸದ್ಯಕ್ಕೆ ಏನಾದರೂ ಪ್ಲಾನ್ ಇದೆಯಾ? ಈಗ ಸದ್ಯಕ್ಕಿಲ್ಲ, ಆಲ್ರೆಡಿ ನಾವು ಪ್ಲಾನ್ ಮಾಡ್ಕೊಂಡಿದ್ದೀವಿ. ಆ ದೃಷ್ಟಿಯಿಂದ ನಾವು ಅಲ್ಲೇ ಮಾಡ್ತೀವಿ. ಘಾಟಿ ಸುಬ್ರಹ್ಮಣ್ಯ ಪುಣ್ಯಕ್ಷೇತ್ರ ಆಗಿರೋದ್ರಿಂದ ಅಲ್ಲಿ ಸುಮಾರು ಜಿಲ್ಲೆಗಳು ಆಂಧ್ರದಿಂದ ಬರ್ತದೆ, ನಮ್ಮ ಕರ್ನಾಟಕ, ತಮಿಳುನಾಡು ಎಲ್ಲ ಅನೇಕ ಬರ್ತಾರೆ. ಗುಲ್ಬರ್ಗ, ಬಳ್ಳಾರಿಯವರೇ ಜಾಸ್ತಿ ಆ್ಯಕ್ಚುಲಿ ಅಲ್ಲಿಗೆ ಬರತಕ್ಕಂಥವ್ರು. ಯಾಕಂದರೆ ಇಲ್ಲಿಂದ ತೊಗೊಂಡೋಗಿ ಅಲ್ಲಿ ಉಳುಮೆ ಎಲ್ಲ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ನಾವೆಲ್ಲ ಉಳುಮೆ ಮಾಡ್ತಕ್ಕಂಥ ಹಸುಗಳೇ ಕಟ್ಟೋದು ಹೊರತು ಶೋಕಿ ಹೊರಗಳು ನಾವು ಕಟ್ಟಲ್ಲ. ನಮ್ಗೆ ಅವಶ್ಯಕತೆನೇ ಇಲ್ಲ. ಶೋಕಿ ಹೊರಗಳು ಕಟ್ಟಿರೋದು ಯಾರೋ ಸಿಟಿಯವ್ರು ಕಟ್ಕೊತಾರೆ ಅಷ್ಟೇ. ನಮಗೇನು ಅವಶ್ಯಕತೆ ಇಲ್ಲ. ನಾವು ಬೆಳಗ್ಗೆ ಎದ್ದು ಹೊಲ ಉತ್ತಬೇಕು, ನಾವು ಅಂಥ ಹಸುಗಳೇ ಕಟ್ಟೋದು. ಆ ದೃಷ್ಟಿಯಿಂದ ಅಂಥ ಹಸುಗಳು ತಗೊಳ್ಳೋಕ್ಕೆ ಅಂತೇಳಿ ಬರ್ತಾರೆ. ಅವ್ರಿಗೆ ಬರ್ತಕ್ಕಂಥವ್ರಿಗೆ ನಾವು ಕೈಲಿಂದ ಏನು ಬೇಕೋ ಅವ್ರು ಸಹಾಯ ಮಾಡ್ತೀವಿ, ಹುಲ್ಲು, ನೀರು, ಆ ಥರದ್ದು. ಆದ್ದರಿಂದ ಆಲ್ರೆಡಿ ಕಾರ್ಯಕ್ರಮ ರೂಪಿಸ್ಕೊಂಡಿದ್ದೀವಿ. ಬಿಗ್ ಬಾಸ್ ಅನ್ನೋದು ನನಗೆ ಅವಶ್ಯಕತೆ ಇಲ್ಲ. ಯಾಕಂದರೆ ನನಗೆ ನಮ್ಮದೇನು ಬಿಸ್ನೆಸ್ಸು ಪ್ಲಸ್ ಇದೆ, ಪ್ಲಸ್ ಕೃಷಿನೂ ಹೆಚ್ಚಿಗೆ ಇರೋದ್ರಿಂದ ಅವಶ್ಯಕತೆ ಏನಿಲ್ಲ. ನೋಡೋಣ ಮುಂದಿನ ತಿಂಗಳಲ್ಲಿ ಆ ಥರ ಅವಕಾಶ ಸಿಕ್ಕಿದ್ರೆ ನೋಡೋಣ, ಯೋಚನೆ ಮಾಡ್ತೀನಿ. ಮನುಷ್ಯ ಹುಟ್ಟು ಸಾವು ಖಚಿತ ಇರಬೇಕಂದ್ರೆ ಅಪ್ಪು ಸಾರ್ ಥರ ಬದುಕಬೇಕಂತ ಬದುಕು ದೊಡ್ಡವ್ರು ನಮ್ಗೆ ಹೇಳಿರೋದು. ಯಾಕಂದರೆ ನಾವು ಸತ್ರು ಕೂಡ 4 ಜನ ಆದರೂ ನಮ್ಮ ಹೆಸರು ಹೇಳೋರು ಇರಬೇಕಂತೆ. ಅದು ನಿಜವಾದ ಸಾವಂತೆ. ಸಾವು ಒಂದು ಬೆಲೆಯಂತೆ. ಇವತ್ತು ಅನೇಕ ಜನ ಬಂದರು ನೋಡೋದಕ್ಕೆ. ನೀನು ಒಂದು ಸಂಪಾದನೆ ಮಾಡಬೇಕಂತೆ. ದುಡ್ಡು ಮತ್ತೊಂದು ಮಗದೊಂದು ಬರಲ್ಲ ಸರ್ ಹಿಂದೆ. ಏನು ಬರಲ್ಲ. ಒಳ್ಳೆತನ, ಹೆಸರು ಇಲ್ಲೇ ಇರಬೇಕು. ಆ ದೃಷ್ಟಿಯಿಂದ ನಾನೇನು ಮಾಡ್ತಿದ್ದೀನಿ ಅಂದರೆ ಹೆಸರು ಉಳಿಯೋಂಥ ಕೆಲಸ ನಾನು ಮಾಡ್ತೀನಿ. ಯಾವುದೇ ರೀತಿ ಹಳ್ಳಿ ರೈತರಿಗೆ ಒಂದು ಕಪ್ಪು ಚುಕ್ಕೆ ಬರ್ದಂಗೆ ನಾನು ನಡ್ಕೊಂಡು ಹೋಗ್ತೇನೆ. ಸರ್, ಇನ್ನೊಂದು ಪ್ರಶ್ನೆ. ಬೆಂಗಳೂರಿನಲ್ಲಿ ಇದ್ದೀವಿ, ಬೆಂಗಳೂರು ಜನರ ಕೊನೆಯ ಪ್ರಶ್ನೆ. ಜನ ರೈತರ ಹತ್ರ ಬಾರ್ಗೇನಿಂಗ್ ಮಾಡ್ತಾರೆ. 100 ರೂಪಾಯಿ ಹೇಳಿದ್ರೆ 80 ಕೊಡ್ತೀಯಾ, 70 ಕೊಡ್ತೀಯಾ ಅಂತ. ಅದೇ ಯಾವುದೋ ಕಾಂಪ್ಲೆಕ್ಸ್ಗೆ ಹೋದರೆ 130 ರೂಪಾಯಿ ಬಿಲ್ ಆಗಿದ್ರೆ 150 ರೂಪಾಯಿ ಕೊಟ್ಟು ಬಿಡ್ತಾರೆ. ಜನಕ್ಕೆ ಏನು ಹೇಳ್ತೀರಾ? ರೈತರಿಗೆ ಈ ಥರ ಬಾರ್ಗೇನ್ ನಿಮ್ಮ ಅಭಿಪ್ರಾಯ ಏನು ಇದ್ರ ಬಗ್ಗೆ? ಸರ್, ನಾನು ಸರ್ಕಾರಕ್ಕೆ ಒತ್ತಾಯ ಮಾಡೋದು ಹಿಂದೆ. ಯಾಕಂದರೆ ಯಾವುದೇ ಒಂದು ಬೆಲೆ, ಈಗೇನು ರಾಗಿ ತೊಗೊತಾ ಇದ್ದಾರೆ ರೈತರ ಹತ್ರ, ಅದೇ ಥರ ಎಲ್ಲ ತರಕಾರಿಗಳಾಗಿರ್ಬೋದು ಪ್ರತಿಯೊಂದಕ್ಕೂ ಒಂದು MRP ಅಂತ ಫಿಕ್ಸ್ ಮಾಡಿದಾಗ ರೈತ ಬೆಳಿತಾನೆ ಸರ್. ಯಾಕಂದರೆ ಭೂತಾಯಿಗೆ ಹಾಕೋ ಒಂದು ಬಂಡವಾಳ ವಾಪಸ್ ಬರುತ್ತೋ ಇಲ್ಲೋ ರೈತ ಕಾನ್ಫಿಡೆಂಟ್ ಇಲ್ಲ ಸರ್. ಆದರೂ ಕೂಡ ಒಬ್ಬ ರೈತ ತಾಯಿಗೆ ಹಾಕ್ತಾನೆ ಬಂಡವಾಳ ಎತ್ಕೊಂಡೋಗಿ. ಸೊ ಆ ದೃಷ್ಟಿಯಿಂದ ನಾನೇನು ಹೇಳೋದು ಅಂದರೆ, ಯಾವುದೇ ಒಂದು ಬೆಳೆ ಬೆಳೀತಕ್ಕಂಥ ರೈತರಿಗೆ ಒಂದು ಮೂಲ ಬೆಲೆ ಫಿಕ್ಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ ರೈತ ಖುಷಿಯಾಗಿರ್ತಾನೆ. ಇಡೀ ದೇಶಕ್ಕೆ ಅನ್ನ ಕೊಡೋಂಥ ರೈತ ಇವತ್ತು ಒಂದು ಬೆಲೆ ಇಲ್ಲ ಅಂತಂದರೆ ಏನು ಸರ್, ಎಲ್ಲೋಗ್ತಾನೆ ಸರ್ ರೈತ? ಆಮೇಲೆ ಇನ್ನೊಂದು, ಈ ನಡುವೆ ಈ ರೈತರನ್ನ ಸ್ವಲ್ಪ ದಳ್ಳಾಳಿಗಳದ್ದು ಆವಳಿ ಜಾಸ್ತಿ ಆಗಿರೋದ್ರಿಂದ ಸೊ ಅನೇಕ ಕಡೆ ಸಾಲ ಮಾಡಿರ್ತಾನೆ ರೈತ, ಬ್ಯಾಂಕ್ಗಳಲ್ಲಿ ಮಗದೊಂದು. ಆ ಸಾಲ ಕಟ್ಟಕ್ಕಾಗದಿರೋ ರೈತಗಳು ಅನೇಕ ಆತ್ಮಹತ್ಯೆಗಳು ನಾವು ನೋಡ್ತಾ ಇದ್ದೀವಿ. ಅದು ನಿಜ ಸರ್, ಅದು ಆಗೋದು ನಿಜ. ಯಾಕಂದರೆ ಒಂದು ವರ್ಷ ಎಲ್ಲ ಒಂದು 6 ತಿಂಗಳು ಒಂದು ಬೆಳೆ ಬರಬೇಕಂದ್ರೆ ಮಿನಿಮಮ್ ಒಂದು ಟೊಮೊಟೊ ಬರಬೇಕಂದ್ರೆ 3 ತಿಂಗಳಾಗುತ್ತೆ. ಅದಕ್ಕೆಲ್ಲ ಔಷಧಿ, ಇನ್ನೊಂದು ಔಷಧಿಗಳಲ್ಲೂ ಇಲ್ಲಿ ದೊಡ್ಡ ಒಂದು ಮಾಫಿ ಅಂದರೆ ಔಷಧಿ ಸರ್. ಯಾಕಂದರೆ ಒಂದು MRP ಒಂದು ರೇಟ್ ಇರುತ್ತೆ, ಅವ್ರಿಗೊಂದು ರೇಟ್ ಕೊಡ್ತಾರೆ, ರೈತರಿಗೊಂದು ರೇಟ್ ಕೊಡ್ತಾರೆ. ಇದ್ದು ರೈತರಿಗೆ ಫುಲ್ ಎಫೆಕ್ಟ್ ಆಗ್ತಾ ಇದೆ ಸರ್. ಯಾಕಂದರೆ ದುಡ್ಡು ಕೊಟ್ಟರೆ ಮಾತ್ರ ಔಷಧಿ ಕೊಡ್ತಾರೆ. ಈಗ ಏನಾಗಿದೆ ಅಂದರೆ ಪ್ರತಿಯೊಂದು ಬೆಳೆಗೂ ರೋಗ ಬರುತ್ತೆ. ಹೌದು, ರೋಗಕ್ಕೆ ಔಷಧಿ ತೊಗೊಂಡೋಗ್ಲೇಬೇಕಾ ರೈತ? ಹೊಡಿಲೇಬೇಕಾ? ಅವ್ನು ದುಡ್ಡು ಕೊಡಲೇಬೇಕಾ? ನಾವು ಬೆಳೆ ಆಗುತ್ತೋ ಇಲ್ಲೋ ಮದ್ದೊಂದು ಏನಿಲ್ಲ.
ಕಾನ್ಫಿಡೆಂಟ್ ಇಲ್ಲ. ಎಸ್, ನಿಮ್ಮ ಕಳಕಳಿ ನಮಗೆ ಅರ್ಥ ಆಗುತ್ತೆ. ಸರ್ಕಾರಕ್ಕೆ ಕೂಡ ಇದನ್ನ ಗೊತ್ತಿದೆ, ನೀವು ಹಲವಾರು ಬಾರಿ ಮನವಿ ಕೊಟ್ಟಿದ್ದೀರಾ. ಮತ್ತೊಂದ್ಸರಿ ನಮ್ಮ ಕಡೆಯಿಂದನೂ ಪ್ರಯತ್ನ ಆಗುತ್ತೆ. ಎಸ್, ಎಷ್ಟು ಬ್ಯುಸಿ ನಡುವೆ ನಾವು ಕೇಳಿದ ತಕ್ಷಣ ಸ್ಟುಡಿಯೋಗೆ ಬಂದ್ರಿ. ಎಸ್, ತುಂಬ ಧನ್ಯವಾದಗಳು. ನಿಮ್ಮ ಹೋರಾಟ ಹೀಗೆ ಮುಂದುವರಲಿ. ಎಸ್ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಹಳ್ಳಿ ರೈತ ಅಂಬರೀಷ್ ಅವ್ರ ಜೊತೆ ಸುದೀರ್ಘವಾಗಿ ಮಾತಾಡಿದ್ವಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಫ್ರೀಡಮ್ ಟಿವಿ. ಇದು ಜನಸಾಮಾನ್ಯರ ಶಕ್ತಿ.